Good morning, Shubhodaya. Welcome to today's session, everybody. ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅಂಡ್ ಕಂಗ್ರ್ಯಾಚುಲೇಷನ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಎಸ್, ಯಾರು ಸಮಯವನ್ನ ಪರಿಪಾಲನೆ ಮಾಡ್ತಾರೋ ಅದಕ್ಕೆ ಬೆಲೆ ಕೊಡ್ತಾರೋ ಅವರು ಸಾಧಕರು. ಎಸ್, ನೀವು ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದೀರಾ, ನೀವು ಆಲ್ರೆಡಿ ಸಾಧಕರು ಅಂತ. ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆನ್ ಟೈಮ್ ಒನ್ಸ್ ಅಗೇನ್. ಶುಭೋದಯ. ಥ್ಯಾಂಕ್ ಯು ಶೈ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಯಾ, ಗುಡ್ ಮಾರ್ನಿಂಗ್. ಓಕೆ, ಈಗ ಮೊದಲನೇ ರಿಚುಯಲ್ ಏನು? ಭಸ್ತ್ರಿಕಾ ಪ್ರಾಣಾಯಾಮ. ಮೂರ್ ಸೆಟ್. ರೆಡಿ, ಸ್ಟಡಿ, 1 2 3 ಗೋ. ಒಂದ್ ಸೆಟ್. ಎರಡನೇದು. ಎರಡು ಸೆಟ್. ಮೂರನೇದು. ಎಕ್ಸಲೆಂಟ್ ಗೈಸ್, ವಂಡರ್ಫುಲ್. ನಾವೀಗ ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಲೆವೆಲ್ಗಳನ್ನ ಹೆಚ್ಚು ಮಾಡ್ಕೊಂಡಿದೀವಿ. ಅದರಿಂದ ಏನ್ ಸಾಧ್ಯ ಆಗುತ್ತೆ? ಗಮನ ಕೇಂದ್ರೀಕೃತ ಮಾಡ್ತೀವಿ ನಾವೀಗ, ಅಲ್ವಾ? ಲವಲವಿಕೆ ಮೂಡುತ್ತೆ, ಚೈತನ್ಯ ಮೂಡುತ್ತೆ ನಮ್ಮ ದೇಹದಲ್ಲಿ. ಈಗ ಹೆಚ್ಚು ಶಕ್ತಿ ಕೂಡ ನಮ್ಮ ದೇಹದಲ್ಲಿ ಆಲ್ರೆಡಿ ಬಂದಿದೆ. ಹಾಗಾಗಿ ನಾವು ಏನ್ ಕಲಿಯಕ್ ಹೋಗ್ತಾ ಇದೀವಿ ಅದನ್ನ ಅದ್ಭುತವಾಗಿ ನಾವು ಫೋಕಸ್ ನಿಂದ ಕಲಿಯಕ್ ಸಾಧ್ಯ ಆಗತ್ತೆ. ಮತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ ಆಲ್ರೆಡಿ ಕಮ್ಮಿ ಆಗಿದೆ. ಕಾರ್ಟಿಸಾಲ್, ಈ ಟೆಸ್ಟೋಸ್ಟೆರಿನ್ ಕಾರ್ಟಿಸಾಲ್ ನ ಕಡಿಮೆ ಮಾಡುವಂತ ಒಂದು ಹಾರ್ಮೋನ್ ಆಗಿರ್ತದೆ. ಥ್ಯಾಂಕ್ ಯು ಸೊ ಮಚ್, ವಂಡರ್ಫುಲ್. ಮತ್ತೆ ಎರಡನೇ ರಿಚುವಲ್, ನಾವು ಅಪರಿಮಿತರು ಅಂತ ಘಂಟಾಘೋಷವಾಗಿ ನಮ್ಮ ಸುಪ್ತ ಮನಸ್ಸಿಗೆ ಹೇಳೋ ಸಮಯ. ಪ್ರಪಂಚಕ್ಕೆ ಹೇಳ್ತೀವಲ್ಲ ಗೊತ್ತಿಲ್ಲ, ನಮ್ಮೊಳಗೆ ನಾವು ನಮ್ಮ ಸುಪ್ತ ಮನಸ್ಸಿಗೆ ಹೇಳ್ಬೇಕು. ರೆಡಿ, ಸ್ಟಡಿ, 1 2 3 ಗೋ. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾನು, ನೀವು ಎಲ್ಲರೂ ಅಪರಿಮಿತರು. ನಾವು ನಮ್ಮ ಅಪರಿಮಿತವಾದ ಸಾಮರ್ಥ್ಯವನ್ನ ಹೆಕ್ಕಿ ತೆಗೆದು ಅದರ ಸಹಾಯದಿಂದ ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳ ಗುರಿಗಳನ್ನ ಸಾಧಿಸ್ಕೊಳಕ್ ಹೊರಟಿರೋ ಸಾಧಕರು. ಓಕೆ, ಫೈನ್. ಥ್ಯಾಂಕ್ ಯು. ಈಗ ಏನಿವತ್ತು ಏನಿದೆ, ನಮಗೆ ಯಾವ ಜ್ಞಾನ ಕಲಿತಾ ಇದೀವಿ? ತುಂಬಾ ಇಂಟ್ರೆಸ್ಟಿಂಗ್. ನಾವು ರಿಲೇಶನ್ಶಿಪ್ ಸಂಬಂಧಪಟ್ಟಂತಹ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಜ್ಞಾನದ ಅರ್ಜನೆಯಲ್ಲಿ ಇದ್ದೀವಿ. ಆಲ್ರೆಡಿ ನಾವು 53 ಸಕ್ಸಸ್ ಪ್ರಿನ್ಸಿಪಲ್ಸ್ನ ಕಲ್ತಿದ್ದೀವಿ. ಯಶಸ್ವಿ ಆ ಯಶಸ್ಸಿನ ತತ್ವಗಳಲ್ಲಿ, 64 ತತ್ವಗಳಲ್ಲಿ 53 ತತ್ವಗಳನ್ನು ನಾವು ಈಗಾಗಲೇ ಕಲ್ತಿದ್ದೀವಿ. ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಲಾಭವನ್ನ ಪಡಿತಾ ಇದ್ದೀವಿ. ಇವತ್ತು 54ನೇ ತತ್ವ. ಏನದು? ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ರೈಟ್ ಅವೇ. ಯಾ, ಯಾ. ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್ ಟು ಆಲ್ ಆಫ್ ಯು. ಕಾಣಿಸ್ತಾ ಅಂತ ಭಾವಿಸ್ತೀನಿ. ಸ್ವಲ್ಪ ಚಿಕ್ಕದಾಗಿದ್ರೆ ಅದನ್ನ ದೊಡ್ಡದಾಗಿ ಮಾಡ್ತೀನಿ. ಯಾ, ಇಲ್ವಾ? ನಾವೀಗ 64 ತಂತ್ರಗಳಲ್ಲಿ ಫಂಡಮೆಂಟಲ್ಸ್ ನ ನೋಡಿದ್ವಿ. 24 ತಂತ್ರಗಳು, ಯಶಸ್ಸಿನ ಮೂಲಭೂತಗಳು. ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ನಿಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ತಂತ್ರಗಳು, 14 ತಂತ್ರಗಳನ್ನ ಕಲ್ತಿದೀವಿ. ಬಿಲ್ಡ್ ಯುವರ್ ಸಕ್ಸಸ್, ಯಶಸ್ಸಿನ ಟೀಮ್ ಅನ್ನ ಸೃಷ್ಟಿ ಮಾಡೋದಕ್ಕೆ 9 ತತ್ವಗಳನ್ನ. ಮತ್ತೆ ಕ್ರಿಯೇಟ್ ಸಕ್ಸಸ್ಫುಲ್ ರಿಲೇಶನ್ಶಿಪ್ ಅಲ್ಲಿ ನಾವು ಈಗಾಗಲೇ 6 ತತ್ವಗಳನ್ನ ಕಲಿತು 7ನೇ ತತ್ವನ ಕಲಿತಾ ಇದೀವಿ. ಅದೇ ಕೀಪ್ ಯುವರ್ ಅಗ್ರಿಮೆಂಟ್ಸ್, ನಿಮ್ಮ ಒಪ್ಪಂದಗಳನ್ನು ಉಳಿಸಿಕೊಳ್ಳಿ. ನಿನ್ನೇನ್ ಕಲ್ತ್ವಿ? ಪ್ರಾಕ್ಟೀಸ್ ಅನ್ಕಾಮನ್ ಅಪ್ರಿಶಿಯೇಷನ್, ಅಲ್ವಾ? ನಮಗೆ ಅಸಾಮಾನ್ಯವಾದಂತಹ ಪ್ರಶಂಸೆಯನ್ನ, ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಕೆ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ ಕಲ್ತ್ಕೊಂಡ್ವಿ. ನೀವು ಆಲ್ರೆಡಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದ್ರ ಲಾಭ ನಿಮ್ಗೆ ಗೊತ್ತಾಗಿದೆ. ಈಗ ಒಪ್ಪಂದಗಳನ್ನು, ರಿಲೇಶನ್ಶಿಪ್ ಅಲ್ಲಿ ಮುಖ್ಯವಾಗಿರೋದೇನು? ಒಪ್ಪಂದಗಳು. ಒಪ್ಪಂದಗಳು ಅಂದ್ರೆ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೆ ಬಾಂಡ್ ಪೇಪರ್ ಅಗ್ರಿಮೆಂಟ್ ಅಂತ ಅನ್ಕೊಳ್ಳೋದು ಬೇಡ. ಕೇವಲ ನನ್ನ ಮಾತಲ್ಲಿ ಹೇಳಿದ್ರೆ ಅದೇ ಅಗ್ರಿಮೆಂಟ್, ಅಲ್ವಾ? ನನ್ನ ಮಾತಲ್ಲಿ ಕಮಿಟ್ಮೆಂಟ್ ಅಂತ ಏನ್ ಕರಿತೀವಿ, ನಾವೊಮ್ಮೆ ಮೇನ್ ಹೇಳ್ತೀವಿ ಇನ್ನೊಬ್ಬರಿಗೆ, ಆ ರೀತಿ ಆ ನಡ್ಕೋತೀನಿ. ಆ ದಿನ ಬರ್ತೇನೆ, ನಿಮ್ ಜೊತೆ ಸಮಯ ಕಳಿತೇನೆ, ಅಥವಾ ನೀವು ಹೇಳಿದ್ ನಾನು ಮಾಡ್ತೇನೆ. ವಾಟ್ ಎವರ್ ಬೇರೆಯವ್ರಿಗೆ ನಾವು ಒಂದು ಒಪ್ಪಂದಕ್ಕೆ ಬರ್ತೀವಿ. ಅದು, ಅದರ ಬಗ್ಗೆ ಮತ್ತು ಅದನ್ನ ಯಾವ ರೀತಿ ನಿಭಾಯಿಸ್ಬೇಕು, ಅದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋದ್ರೆ
ನಾವು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ರೂಪ ತಗೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಬೇಗ ಯಶಸ್ಸನ್ನ ಕಾಣ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಯುವರ್ ಲೈಫ್ ವರ್ಕ್ಸ್ ಟು ದ ಡಿಗ್ರಿ ಯು ಕೀಪ್ ಯುವರ್ ಅಗ್ರಿಮೆಂಟ್ಸ್ ಅಂತಾರೆ ವೆನರ್ ಎರ್ಹಾರ್ಡ್, ಫೌಂಡರ್ ಆಫ್ ದಿ PhD ಟ್ರೈನಿಂಗ್ ಅಂಡ್ ಲ್ಯಾಂಡ್ಮಾರ್ಕ್ ಫೋರಂ. ನಿಮ್ಮ ಜೀವನ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಯಾವ ರೀತಿ ನೀವು ಕಮಿಟ್ಮೆಂಟ್ಗಳನ್ನ, ಬದ್ಧತೆಗಳನ್ನ ಕಾಯ್ದುಕೊಳ್ತೀರಾ, ಮಾತನ್ನ ನಡೆಸ್ಕೊಡ್ತೀರಾ, ಅದರ ಆಧಾರದ ಮೇಲೆ ಅವಲಂಬಿತವಾಗಿದೆ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ? ಅದರ ಪ್ರಕಾರ ಜೀವನದಲ್ಲಿ ಯಶಸ್ಸನ್ನ ಗಳಿಸಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಸಮಯದಲ್ಲಿ ಯಾವುದೇ ಒಂದು ಡಿವಿಯೇಷನ್ ಇಲ್ಲದೆ ನಾವು ಕೊಟ್ಟ ಮಾತನ್ನ ನಡೆಸ್ಕೊಂಡು ಅದರಂತೆ ನಡೆದು ನಮ್ಮ ಬದ್ಧತೆಗಳನ್ನ ಕಾಪಾಡಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಆದ್ರಿಂದ ಅಗ್ರಿಮೆಂಟ್ಗಳನ್ನ, ಒಪ್ಪಂದಗಳನ್ನ ಉಳಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ನೇಹಿತರೆ, ತುಂಬಾನೇ ಮುಖ್ಯ ಸ್ನೇಹಿತರೆ. ನೆವರ್ ಪ್ರಾಮಿಸ್ ಮೋರ್ ದೆನ್ ಯು ಕ್ಯಾನ್ ಪರ್ಫಾರ್ಮ್ ಅಂತಾರೆ ಪಬ್ಲಿಲಿಯಸ್ ಸಿರಸ್. ಏನು, ನೀವು ಯಾವತ್ತೂ ಪ್ರಾಮಿಸ್ ಮಾಡಬೇಡಿ, ನಿಮ್ಗೆ ಯಾವುದು ಪರ್ಫಾರ್ಮ್ ಆಗಲ್ಲ, ತುಂಬಾ ಕಷ್ಟ ಅನ್ಸುತ್ತೆ ನಿಮಗೆ, ನಿಮ್ಮ ಒಂದು ಶಕ್ತಿಗೆ, ನಿಮ್ಮ ಒಂದು ಕೆಪಾಸಿಟಿಗೆ ಮೀರಿರುವಂತಹ ಒಪ್ಪಂದಗಳನ್ನ ನೀವು ತಗೋಬೇಡಿ ಅಥವಾ ಒಪ್ಕೋಬೇಡಿ, ಅಗ್ರಿಮೆಂಟ್ಗಳಿಗೆ ನೀವು ಒಪ್ಕೋಬೇಡಿ ಅಂತ ಹೇಳ್ತಾರೆ ಅಲ್ವಾ? ನಾವು ಮನೋಸಹಜ ಗುಣ ಏನ್ ಮಾಡ್ತೀವಿ, ಯಾರು ಏನೇ ಕೇಳಿದ್ರು ಓಕೆ ಓಕೆ ಎಸ್, ಅವತ್ತು ಮದ್ವೆಗೆ ಬರ್ಬೇಕಪ್ಪ, ಓ ಬಂದೇ ಬರ್ತೀನಿ, ಯಾವತ್ತು ಸ್ನೇಹಿತರು ಭೇಟಿ ಮಾಡೋಣ, ಬರ್ತೀನಿ, ನಾನು ಬರ್ತೀನಿ, ಮೆಸೇಜ್ ಹಾಕ್ತಾರೆ ಸಾಕು, ಎಲ್ಲರೂ ಯಾರ್ಯಾರು ಇದ್ದೀರಾ ಗ್ರೂಪಲ್ಲಿ ಬನ್ನಿ, ಓಕೆ ಐ ಆಮ್ ರೆಡಿ. ಓಕೆ, ಫೋನ್ ಆದ್ರೂ ಮಾಡಿರ್ಬೋದು, ಇದಾದ್ರೂ ಮಾಡಿರ್ಬೋದು, ಅಥವಾ ನಂಗೊಂಚೂರು ಹಣ ಸಹಾಯ ಮಾಡಿ, ಓಕೆ ಕೊಡ್ತೇನೆ, ಯಾ ಏನಾದ್ರು ಇರ್ಬೋದು, ಸಮಯ ಬನ್ನಿ ನಾವು ಸ್ವಲ್ಪ ಭೇಟಿ ಮಾಡೋಣ, ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ, ಎಸ್ ನಾನು ರೆಡಿ. ಯಾ ಸೊ ಅಲ್ಲಿ ಹೋಗಿ ಬನ್ರಿ, ಕಸ್ಟಮರ್ನ ಭೇಟಿ ಮಾಡಿ, ಹೋಗಿ ಬರ್ತೇನೆ. ಇದೆಲ್ಲ ಕಮಿಟ್ಮೆಂಟ್ಗಳು. ಕಮಿಟ್ಮೆಂಟ್ಗಳು ಅಂದ್ರೆ ಅಗ್ರಿಮೆಂಟ್ಗಳು. ಅಗ್ರಿಮೆಂಟ್, ಒಪ್ಪಂದ ಮಾಡ್ಕೋತಾ ಇದೀವಿ. ಏನಪ್ಪಾ ಇಷ್ಟು ದೊಡ್ಡ ಪದ, ಅದೇನ್ ಬಾಂಡ್ ಪೇಪರ್ ಸೈನ್ ಹಾಕದ್ನ? ಅಲ್ಲ, ನಾವು ಒಂದು ಮಾತನ್ನ ಬೇರೆಯವರು ಕೊಟ್ಟಾಗ ಅದರಿಂದ ಅವರು ಅದನ್ನ ನಂಬಿದಾಗ, ನಾವು ಹೇಳೋದನ್ನ ಅವ್ರು ನಂಬಿದಾಗ ಅದು ಒಪ್ಪಂದ ಆಗ್ಬಿಡುತ್ತೆ, ಅಗ್ರಿಮೆಂಟ್ ಆಗುತ್ತೆ. ಮ್ಯೂಚುಲಿ ನಾವಿಬ್ಬರು ಪರಸ್ಪರ ಒಪ್ಪಿಕೊಂಡಿರುವಂತಹ ಒಂದು ಕಾರ್ಯ ಆಗತ್ತೆ, ಅದಕ್ಕೆ ಅದನ್ನ ಅಗ್ರಿಮೆಂಟ್ ಅಂತ ಕರೀತಾರೆ. ಸೊ ಒನ್ಸ್ ವರ್ಡ್ ಈಸ್ ಒನ್ಸ್ ಬಾಂಡ್ ಅಂತ ಹೇಳ್ತಾರೆ. ಬರೀ ಮಾತೇ ಬಾಂಡ್ ಪೇಪರ್ ತರ, ಬರೀ ಮಾತ್ ಹೇಳಿದ್ರೆ ಅಗ್ರಿಮೆಂಟ್ ಆಗಿರೋ ತರ, ಸೈನ್ ಆಗಿರೋ ತರ, ನೋಟ್ರಿ ಆಗಿರೋ ತರ. ಆಕ್ಚುಲಿ ನಮ್ಗೆ ಅದಷ್ಟು ಅನ್ಸಲ್ಲ ಅಲ್ವಾ? ಅದೇ ಸಾಮಾನ್ಯ ಮನುಷ್ಯರಿಗೂ ಯಶಸ್ವಿ ವ್ಯಕ್ತಿಗಳು ಇರುವ ಒಂದು ಅಂತರ, ವ್ಯತ್ಯಾಸ. ನಾವು ಅದನ್ನ ತುಂಬಾ ಹಗುರವಾಗಿ ಕೆಲವೊಮ್ಮೆ ತಗೊಳ್ತೀವಿ. ಕ್ಯಾಶುಯಲ್ ಆಗಿ ಏನೋ ಬರ್ತೀನಿ ಅಂತ ಹೇಳಿದೀನಿ, ಹೇಳ್ಬೇಕು ಅವ್ರಿಗೆ, ಓ ಮನ್ಸು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ನನಗೆ ದೂರ ಹೋಗ್ಬೇಕು ನನ್ನ ಮದುವೆಗೆ, ಅಷ್ಟು ದೂರ ಬೇರೆ ಊರಿಗೆ ಹೋಗ್ಬೇಕು, ಬಟ್ ಅವ್ರು ಕರ್ದಿದ್ದಾರೆ, ಯಾ ಬರ್ತೀನಿ ಅಂತ ಹೇಳೇ ಹೇಳ್ಬೇಕು, ಅವ್ರು ಬೇಜಾರು ಮಾಡ್ಕೋತಾರೆ. ಬಟ್ ನಾವು ಹೋಗ್ತೀವಾ? ಎಷ್ಟೊಂದ್ ಸಾರಿ ಹತ್ರ ಇದ್ರೆ ಹೋಗಿ ಬರ್ತೀವಿ, ಅಷ್ಟು ದೂರ ಯಾರು ಹೋಗಿ ಬರ್ತಾರೆ? ನೋಡೋಣ, ಅವ್ರು ಬಂದಾಗ ಮನೆಯಲ್ಲಿ ಏನೋ ಗಿಫ್ಟ್ ಕೊಟ್ಬಿಡೋಣ, ಕರೆದ್ಬಿಟ್ಟು ಏನೋ ಹೇಳ್ಬಿಡೋಣ, ಏನೋ ಒಂದು ಎಕ್ಸಾಂಪಲ್ಸ್ ಅಷ್ಟೇ ಸ್ನೇಹಿತರೆ. ಮದುವೆದಿರ್ಬೋದು, ಬಟ್ ಮದುವೆಗಿಂತ ಬೇರೆ ಬೇರೆ ನಾವು ಒಳ ಒಪ್ಪಂದಗಳನ್ನು ಏನ್ ಮಾಡ್ಕೋತೀವಿ ನಮ್ಮ ಸಂಬಂಧಿಕರ ಜೊತೆ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ, ಕೆಲಸಗಳಲ್ಲಿ, ಸ್ನೇಹಿತರಲ್ಲಿ, ಯಾ ಮತ್ತೆ ನಮಗೆ ನಾವು ಕೂಡ ಕೆಲವು ಒಪ್ಪಂದಗಳನ್ನು ಮಾಡ್ತೀವಿ, ಹೌದಲ್ಲ? ರೆಸೊಲ್ಯೂಷನ್ಸ್ ಕೇಳಿದಿರಾ? ಸೊ ಇವೆಲ್ಲ ನಾವು ಅದನ್ನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ, ಅದನ್ನ ನೆರವೇರಿಸ್ಲಿಲ್ಲ ಅಂತ ಹೇಳಿದ್ರೆ, ಅದ್ರ ರೀತಿ ನಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾವೀಗ ಕಲಿತೀವಿ. ಮತ್ತು ಅದರ ಪ್ರಾಮುಖ್ಯತೆ ಏನು, ಆ ಒಂದು ಗುಣ ನಮ್ಮಲ್ಲಿ ಬಳಸ್ಕೊಂಡ್ರೆ ಯಾವ ರೀತಿ ಲಾಭಗಳಾಗ್ತಾ ಹೋಗುತ್ತೆ, ನಮ್ಮ ಯಶಸ್ಸಿನ ಕಡೆಗೆ ನಮ್ಮ ಒಂದು ಪ್ರಯಾಣನ ಎಷ್ಟು ಸ್ಪೀಡ್ ಆಗಿ ಹೋಗ್ಬೋದು ಅಂತ ಇಲ್ಲಿ ನಾವು ಕಲಿತೀವಿ. ದಿ ಹೈ ಕಾಸ್ಟ್ ಆಫ್ ಅಂದ್ರೆ, ಪೀಪಲ್ ಯೂಸ್ ಟು ಥಿಂಕ್ ಬಿಫೋರ್ ಕಮಿಟ್ಮೆಂಟ್. ಪೀಪಲ್ ಏನ್ ಮಾಡ್ತಾರೆ ಮತ್ತೆ ಯೋಚನೆ ಮಾಡಲ್ಲ, ಏನಾಗತ್ತೋ ಇಲ್ವೋ ಅಂತ ಹೇಳಿ, ಅವ್ರ ಸ್ವಭಾವ ಆಗ್ಬಿಟ್ಟಿರುತ್ತೆ. ಹೌದೌದು, ಆಯ್ತು ಆಯ್ತು, ಆಗತ್ತೆ ಆಗತ್ತೆ, ನಾನು ಮಾಡ್ಕೊಡ್ತೀನಿ, ಹೋಗಿ ಹೋಗಿ ಹೋಗಿ, ನಾನಿದ್ದೀನಿ, ಹೋಗಿ ದುಡ್ಡು ಸಹಾಯ ಮಾಡ್ತೀನಿ ಮಾಡ್ತೀನಿ, ನಾನು ಸಾಲ ವಾಪಸ್ ಕೊಡ್ತೀನಿ ರೀ, ಅವ ಡೇಟು ಬರ್ಕೊಳ್ಳಿ, 15 ಡಿಸೆಂಬರ್ ಕೊಟ್ಬಿಡ್ತೀನಿ, ಇಷ್ಟು ಗಂಟೆಗೆ ಬಂದ್ಬಿಡಿ, ಅಲ್ಲಿ ಕೊಟ್ಬಿಡ್ತೀನಿ. ಯಾ ಈ ಥರ ಎಲ್ಲ ಆಗತ್ತೆ, ಇದೊಂದು ಸಹಜವಾಗಿ ಆಗುವಂಥದ್ದು.
ಬಟ್ ಆಗುತ್ತೆ ಅಂತ ಕೆಲವೊಮ್ಮೆ ನಾವು ಹೇಳಿರ್ತೀವಿ, ಆಗದೇ ಇರಬಹುದು. ಅದರಿಂದ ಏನು ಪ್ರತಿಕೂಲ ಪರಿಣಾಮ ಅಂತ ನಾವೀಗ ನೋಡ್ತೀವಿ. ದಿ ಹೈ ಕಾಸ್ಟ್ ಆಫ್ ನಾಟ್ ಕೀಪಿಂಗ್ ಯುವರ್ ಪ್ರಾಮಿಸ್ ಅಥವಾ ಅಗ್ರಿಮೆಂಟ್ಸ್ ಏನು, ಏನೋ ಒಂದು ಬೆಲೆನ ನಾನು ತರಬೇಕಾಗತ್ತೆ. ನನ್ನ ಒಂದು ಆ, ಮಾತನ್ನ ನಾನು ಮಾತಿನಂತೆ ನಾನು ನಡಿಲಿಲ್ಲ ಅಂತ ಹೇಳಿದ್ರೆ, ಆ ಒಪ್ಪಂದನ ನಾನು ಗೌರವಿಸಲಿಲ್ಲ ಅಂತ ಹೇಳಿದ್ರೆ, ಅಲ್ವಾ? ಅದು ಯಾವ್ದಾದ್ರು ಇರ್ಬೋದು. ಬೀಯಿಂಗ್ ಆನ್ ಟೈಮ್ ಅಲ್ಲಿ ಬರೋದಿರ್ಬೋದು. ನಾವು ಹೇಳ್ತೀವಿ ಈಗ, ಸೆಷನ್ ಬರ್ತೀರಾ ಎಲ್ಲಾರು? ಹಾ, ಬರ್ತೀವಿ. ಬಟ್ ಒಂದು ಎರಡು ನಿಮಿಷ, ಕೆಲವರು 5 ನಿಮಿಷ, 10 ನಿಮಿಷ ಕೂಡ ನಾವು ನೋಡ್ತೀವಿ. ಯಾಕೆ? ಅಲ್ವಾ? ಯಾಕೆ? ಬರ್ಬೋದಲ್ವಾ? ಏನಕ್ಕೆ ಬರ್ತಾ ಇಲ್ಲ? ಎಸ್, ಅಲ್ಲಿ ನಮ್ಗೆ ಉತ್ತರ ಸಿಗುತ್ತೆ. ನಾವು ಆ ಒಪ್ಪಂದಗಳನ್ನ ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿದೀವಿ ಅನ್ನೋದು ಮುಖ್ಯ. ನಮ್ಮ ಮನಸ್ಸಿಗೆ ನಾವು ಈ ಕೆಲಸವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಬೇರೆ ಬೇರೆ ಆ ವಿಚಾರಗಳು ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ಏನು ರೂಪಿತವಾಗಿರುತ್ತೆ. ನಮ್ಮ ವ್ಯಕ್ತಿತ್ವ ಯಾವ ರೀತಿ ನಿರ್ಮಾಣ ಆಗಿಬಿಟ್ಟಿರುತ್ತೆ ಅಂದ್ರೆ, ಕೆಲವೊಮ್ಮೆ ನಮ್ಮ ನಾವು ಪ್ರತಿದಿನ ಲೇಟ್ ಆಗೇ ಹೋಗೋದು, ಪ್ರತಿದಿನ ಅವ್ರ ಮಾತು ಕ್ಯಾಶುಯಲ್ ಆಗಿ ತಗೊಳ್ಳೋಂಥದ್ದು, ಅವ್ರೇನು ಸೀರಿಯಸ್ ಆಗಿ ಹೇಳಿಲ್ಲ, ಹೇಳ್ತಾರೆ. ನಾನು ಓಕೆ, ಬೇರೆಯವ್ರು ಹೇಳೋ ಥರ ನಾನು ಆಗತ್ತೆ ಅಂತ ಹೇಳಿದ್ದೀನಿ, ನೋಡುವ. ಆ ಥರ ನಮ್ಮ ಒಂದು ವ್ಯಕ್ತಿತ್ವದ ಭಾಗ ಆಗ್ಬಿಟ್ಟಿರುತ್ತೆ. ಬಟ್ ಸ್ನೇಹಿತರೆ, ಮೀನಿಂಗ್, ನನ್ನ ವ್ಯಕ್ತಿತ್ವದ ಭಾಗ ಅಂದ್ರೆ ನನ್ನ ಅಭ್ಯಾಸದ ಭಾಗ, ನನ್ನ ಒಂದು ಹವ್ಯಾಸ ಆಗಿಬಿಟ್ಟಿರುತ್ತೆ, ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ಈ ಹ್ಯಾಬಿಟ್ ಆದಾಗ ನನ್ನ ಯಶಸ್ಸಿನ ಕಡೆ ಹೋಗೋದಕ್ಕೆ ಇದೇ ಅಡೆತಡೆ ಆಗ್ಬಿಡುತ್ತೆ. ಎಸ್, ಯಾಕಂದ್ರೆ ಇದಿರೋದಲ್ಲಿ ನನ್ನ ಮನಸ್ಸಿನಲ್ಲಿ. ಇದು ನಾನು ಕಮಿಟ್ಮೆಂಟ್ನ ನಾನು ಫಾಲೋ ಮಾಡಿಲ್ಲ ಅಂದ್ರೆ ನನ್ನ ಕ್ವಶನ್ ಮಾಡೋ ಮೊಟ್ಟ ಮೊದಲನೇ ವ್ಯಕ್ತಿ ಯಾರು? ನಾನೇ. ನನ್ನ ಮನಸ್ಸು ನನ್ನ ಕೇಳುತ್ತೆ. ದಟ್ ಇಸ್ ರಿಲೇಟೆಡ್ ಟು ಸಮಥಿಂಗ್. ಆತ್ಮವಿಶ್ವಾಸ. ಯಾವಾಗ ನಾವು ಒಂದು ಮಾತನ್ನ ನಡೆಸ್ಕೊಳ್ಳೇ ಹೋದ್ರೆ, ಕೊಟ್ಟು ನಡ್ಕೊಳ್ಳಿಲ್ಲ ಅಂದ್ರೆ ಫಸ್ಟ್ ಕ್ವಶನ್ ಮಾಡೋದು ನಮ್ಮ ಆತ್ಮಸಾಕ್ಷಿ. ಅಂದ್ರೆ ಈ ಸುಪ್ತ ಮನಸ್ಸು, ನೀನ್ ನಡೆಸ್ಕೊಟ್ಟಿಲ್ಲ, ನಿನ್ ಕೈಲಿ ಆಗ್ಲಿಲ್ಲ, ಅಥವಾ ನೀನು ಅದೇ ರೀತಿ, ನಿನಗೆ ಆ ಕೆಪಾಸಿಟಿ ಇಲ್ಲ ಅಂತ. ಅದು ವಾಸ್ತವವಾಗಿ ಜಾಗೃತ ಮನಸ್ಸಿನ ನಾವು ಅದನ್ನ ಯೋಚನೆ ಮಾಡೋದು, ಸುಪ್ತ ಮನಸ್ಸಿನಲ್ಲಿ ಆಗ್ತಾ ಇರುತ್ತೆ. ನಾವು ಅದನ್ನ ಯೋಚನೆ ಮಾಡಬೇಕು ಅಂತಿಲ್ಲ, ಅದ್ರ ಮಾಡುವಂತ ಡ್ಯಾಮೇಜ್ ಮಾಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಕೊಟ್ಟ ಒಪ್ಪಂದಗಳನ್ನು, ಅಗ್ರಿಮೆಂಟ್ಗಳನ್ನ ಫಾಲೋ ಮಾಡಬೇಕು. ಅದೇನಾದ್ರೂ ಇರಲಿ, ನಾನು ಈ ಟೈಮ್ ಬರ್ತೀನಿ ಅಂದ್ರೆ ಆ ಟೈಮ್ಗೆ ಹೋಗ್ಬೇಕು. ಯಾ ಫಾರ್ ಎಕ್ಸಾಂಪಲ್, ಒಂದು ಜಾಕ್ ಕ್ಯಾನ್ಫೀಲ್ಡ್ ಅವರು ಒಂದು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ. ಅವರ ಸೆಮಿನಾರ್ಗಳಲ್ಲಿ ಜನರನ್ನ ಟ್ರೈನ್ ಮಾಡ್ತಾ ಇರುವಾಗ ಮೊಟ್ಟ ಮೊದಲಿಗೆ ಗ್ರೌಂಡ್ ರೂಲ್ಸ್ ನಾವು ಸೆಟ್ ಮಾಡ್ತಾರೆ. ಏನು? ಆಲ್ಕೋಹಾಲ್ ತಗೊಂಡಿರಬಾರ್ದು, ಆ ಟ್ರೈನಿಂಗ್ ಪೀರಿಯಡ್ ಏನಿರುತ್ತೆ ಅಲ್ಲಿ ಗಂಟ ಯಾವುದೇ ಒಂದು ಮದ್ಯಪಾನವನ್ನ ಮಾಡಿರಬಾರ್ದು. ಮತ್ತೆ ಆನ್ ಟೈಮ್ ಬರಬೇಕು. 9 ಗಂಟೆ ಅಂದ್ರೆ 9 ಗಂಟೆಗೆ ಬರಬೇಕು, 9:01ಕ್ಕೆ ಬರಬಾರ್ದು. ಮತ್ತೆ ಪ್ರತಿ ಸಾರಿ ಬೇರೆ ಬೇರೆ ಸೆಷನ್ ಆದಾಗ, ಬ್ರೇಕ್ ಆದಾಗ, ಮತ್ತೆ ವಾಪಸ್ ಬಂದಾಗ ಬೇರೆ ಬೇರೆ ಸ್ಥಳಗಳಲ್ಲಿ ಕೂತ್ಕೋಬೇಕು. ಈ ರೀತಿ ರೂಲ್ಸ್ನ ಇಟ್ಟಿರ್ತಾರೆ. ಯಾ ಬಟ್ ಅವ್ರು ಗಮನಿಸ್ತಾರೆ, ಜನ ಇಷ್ಟೆಲ್ಲ ಹೇಳಿದ್ರು ಮತ್ತೆ ಅವರು ಅದನ್ನ ಟ್ರೈನಿಂಗ್ ಮಾಡೋಕ್ ಮುಂಚೆ, ಸೆಮಿನಾರ್ ಶುರು ಮಾಡೋಕ್ ಮುಂಚೆ ಎಲ್ಲರ ಹತ್ರ ನಾನು ಮಾಡ್ತೇನೆ, ಇದನ್ನು ಪರಿಪಾಲಿಸ್ತೇನೆ, ಅದು ಒಂದಿನ ಸೆಮಿನಾರ್ ಇರಲಿ, 2 ದಿನ ಇರಲಿ, 10 ದಿನ ಇರಲಿ, ಇಷ್ಟು ದಿನ ನಾನು ಮಾಡ್ತೇನೆ ಅನ್ನೋ ಒಂದು ಒಪ್ಪಂದವನ್ನ ಪಡ್ಕೋತಾರೆ. ಹೇಗೆ? ಕೆಲವೊಮ್ಮೆ ಅವರು ಒಂದು ಆ ಏನು ಫಾರ್ಮ್ ತರ ಮಾಡಿ ಸೈನ್ ಹಾಕ್ಸ್ಕೋಬಹುದು, ಇಲ್ಲ ಹಾಗೆ ಬಾಯಲ್ಲಿ ಕೂಡ ಹೇಳ್ಬೋದು. ಯಾಕಂದ್ರೆ ಬಾಯಲ್ಲಿ ಹೇಳೋದು ಕೂಡ ಒಪ್ಪಂದನೇ, ಫಾರ್ಮ್ ಅಲ್ಲೇ ಸೈನ್ ಹಾಕ್ಬೇಕು ಅಂತ ಇಲ್ಲ ಒಂದು ಬಾಂಡ್ ಪೇಪರ್ ಅಲ್ಲಿ. ಸೊ ಆದ್ರೂ ಸಹಿತ ಕೆಲವು ಜನ ಅದನ್ನ ಫಾಲೋ ಮಾಡೋದಲ್ಲ. ಅದನ್ನ ಅವರು ಗಮನಿಸ್ತಾರೆ. ಯಾ ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ, ಯಾಕೆ ಫಾಲೋ ಮಾಡಲ್ಲ ಅಂತ ಹೇಳಿದ್ರೆ, ಆ ವ್ಯಕ್ತಿಗಳಿಗೆ ಮೊದಲೇ ಗೊತ್ತಿರುತ್ತೆ ನನ್ನ ಕೈಲಿ ಇದು ಆಗಲ್ಲ ಅಂತ. ವಿಚಿತ್ರ ಅಂದ್ರೆ, ನನಗೆ ಆ ಮದುವೆಗೆ ಬರಕ್ಕಾಗಲ್ಲ, ನನ್ ಮುಂಚೆನೆ ಗೊತ್ತು ಅಷ್ಟು ದೂರ ಇದೆ ಅಂತ. ನಾನು ಆಗಲ್ಲ ಅಂತ ಹೇಳಲ್ಲ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಒಂಥರ ಡಿಸ್ಕಂಫರ್ಟ್. ನನ್ನ ಮನ್ಸಿಗೂ ಕಷ್ಟ, ಅವ್ರಿಗೂ ಇಲ್ಲ ಅಂತ ಹೇಳಿದ್ರೆ ಅವ್ರೇನ್ ಪಾಪ ಬೇಜಾರು ಮಾಡ್ಕೋತಾರೋ, ತಿರ್ಗಾ ಒಂದೇನೋ ಪ್ರಶ್ನೆ ಹಾಕ್ತಾರೆ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು. ನನಗೆ ಸಮಯ ಇಲ್ಲ, ನನಗೆ ಹಣ ಇಲ್ಲ, ನನಗೆ ಬೇರೆ ಏನೋ ಕೆಲಸ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ತರ ವಿಚಾರಗಳು ಬರುತ್ತೆ ನಮ್ಗೆ. ಹಾಗಾಗಿ ಅಭ್ಯಾಸ ಆಗಿರ್ತಾರೆ, ಆಗುತ್ತೆ, ಬರುತ್ತೆ, ಬರ್ತೀನಿ, ಮಾಡ್ತೀನಿ, ಕೊಡ್ತೇನೆ, ಈಸಿಯಾಗಿ ಬಂದ್ಬಿಡುವಂಥದ್ದು. ಸೊ ಅಲ್ಲೂ ಅಷ್ಟೇ, ಗ್ರೌಂಡ್ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡುವಾಗ, ಓಕೆ ಓಕೆ, ನಾನು ಮಾಡ್ತೀನಿ. ಇವಾಗ ಡಿಸ್ಕ್ಲೈಮರ್ ಅಂತ ಒಂದು ಫಾರ್ಮ್ ಇರುತ್ತೆ ಯಾವುದೇ ಸಾಫ್ಟ್ವೇರ್ ಸೆಟಪ್ ಮಾಡುವಾಗ. ಅದರಲ್ಲಿ ನಾವು ಓದೋದೇ ಇಲ್ಲ, ಟಿಕ್ ಮಾಡಿ
ಅಗ್ರಿ, ಐ ಅಗ್ರಿ ಅಂತ ಹೇಳಲ್ವಾ. ಬಟ್ ಅದ್ರಲ್ಲಿ ಏನಿದೆ ಅಂತ ಕೂಡ ಸಹಿತ ನಮ್ಗೆ ಗೊತ್ತ, ಅದು ಕೂಡ ಅಗ್ರಿಮೆಂಟೇ ಅಲ್ವಾ. ಒಂದು ಲೋನ್ ತಗೊಳ್ಳುವಾಗ ಒಂದು ಏನಾದ್ರೂ ಒಂದು ವಿಚಾರಗಳನ್ನ ನಾವು ಮಾಡುವಾಗ ಅಲ್ಲಿ ಟಿಕ್ ಆಗ್ತೀವಿ ಅಂದ್ರೆ ನಮ್ಗೆ ಅಷ್ಟು ಫೋಕಸ್ಡ್ ಆಗಿ ಅದನ್ನು ಓದಬೇಕು, ಮಾಡ್ಬೇಕು, ತಿಳ್ಕೊಬೇಕು ಅನ್ನೋದಕ್ಕಿಂತ ನಮಗೆ ಅದೊಂದು ಅಭ್ಯಾಸ ಆಗಿದೆ. ಯಾರಾದ್ರೂ ಕೇಳಿದಾಗ ನಾವು ಇಲ್ಲ ಅನ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಏನ್ ತೊಂದರೆಗಳು, ಅದನ್ನ ಏನ್ ತೊಂದರೆಗಳು ಅಂತ ನಾವು ಮುಂದೆ ನೋಡ್ತೀವಿ. ಬಟ್ ಕಾರಣ ನಾವಾಗ ಹೇಳೋದು, ಡಿಸ್ಕಂಫರ್ಟ್ ಆಗುತ್ತೆ, ಅವ್ರು ಬೇಜಾರಾಗತ್ತೆ, ಒಂಥರ ಸಂಕೋಚ, ಜನ ಬೇಜಾರು ಮಾಡ್ಕೊಂತಾರೆ. ಅಂದ್ರೆ ಆ ಅವ್ರಿಗೆಲ್ಲೋ ನಾವು ಇಷ್ಟು ಕ್ಲೋಸ್ ಆಗಿದ್ದೀವಿ, ನಾವು ಅವ್ರ ಜೊತೆ ಸಮಯ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ ಅವ್ರಿಗೇನೋ ಬೇಜಾರಾಗ್ಬಿಡುತ್ತೇನೋ ಅಂತ ಗೊತ್ತಿದೆ, ಹೇಳೋದಿಲ್ಲ. ಬಟ್ ಬರ್ತೀನಿ ಅಂತ ಹೇಳೋದು. ಮತ್ತೆ ಯಾಕೆ ಬರೋದಿಲ್ಲ ಅಂತ ಕೇಳ್ಬಿಡ್ತಾರೆ, ಅವಾಗ ಇನ್ನ ದೊಡ್ಡ ಅನ್ಕಂಫರ್ಟಬಲ್. ಯಾಕೆ ಬರೋದಿಲ್ಲ, ಎಲ್ಲಾ ಸ್ಟೋರಿ ಹೇಳ್ತಾ ಕೂತ್ಕೋಬೇಕು. ಅದೊಂದು ನಂದು ಸೀಕ್ರೆಟ್ ವಿಚಾರ, ರಹಸ್ಯ ವಿಚಾರ ಇರ್ಬೋದು, ಹೇಳ್ಕೊಳಕ್ ಆಗದೇ ಇರೋಂಥ ವಿಚಾರಗಳು ಇರ್ಬೋದು, ಅದೆಲ್ಲಾನು ಇರ್ಬೋದು. ಹಾಗಾಗಿ ಜನ ಹಿಂಜರಿತಾರೆ. ಸೊ ಸಹಜವಾಗಿ ಅವ್ರಿಗೆ ಆಗತ್ತೆ, ಬರ್ತೀನಿ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಮಾಡ್ತಾರೆ. ಬಟ್ ಅದರಿಂದ ಏನು ಪ್ರತಿಕೂಲ ಪರಿಣಾಮಗಳು, ಸೈಕಲಾಜಿಕಲ್ ಕಾಸ್ಟ್, ಫಿಸಿಯಾಲಜಿಕಲ್ ಕಾಸ್ಟ್ ಎಲ್ಲ ಕೂಡ ಆಗತ್ತೆ. ಇದು ಏನು ಸೈಕಾಲಜಿಕಲ್ ಕಾಸ್ಟ್ ಹೇಗಾಗತ್ತೆ, ಒಬ್ಬ ವ್ಯಕ್ತಿಗೆ ನಾವು ಮಾತು ಕೊಟ್ಟು ನಡೀಲಿಲ್ಲ ಅದರ ಪ್ರಕಾರ ಅಂತ ಹೇಳಿದ್ರೆ, ಆ ರೀತಿ ನಾವು ನಮ್ಮ ಒಪ್ಪಂದವನ್ನ ನಾವು ಗೌರವಿಸಿಲ್ಲ ಅಂದ್ರೆ ಏನಾಗುತ್ತೆ, ಎಕ್ಸ್ಟರ್ನಲ್ ಬಾಹ್ಯವಾಗಿ ಏನಾಗುತ್ತೆ ಅಂದ್ರೆ ಲಾಸ್ ಆಫ್ ಟ್ರಸ್ಟ್ ಆಗುತ್ತೆ. ಅವರಿಂದ ಅವರ ನಂಬಿಕೆ, ಏನು ನಾವು ನಂಬಿಕೆನ ಉಳಿಸ್ಕೊಂಡಿರ್ತೀವಿ ಇಷ್ಟು ದಿನ, ಅದು ಬ್ರೇಕ್ ಆಗತ್ತೆ ಅಲ್ವಾ. ಅವರು ಏನ್ ನಾನು ಹೇಳ್ಬಿಟ್ಟು ಆ ಥರ ಹೇಳ್ಬಿಟ್ಟು ನಾನು ಬರಲೇ ಇಲ್ವಲ್ಲ, ನೀನು ಹೇಳ್ಬಿಟ್ಟು ನನಗೆ ಹಣ ಕೊಡ್ಲೇ ಇಲ್ವಲ್ಲ, ನನಗೆ ಎಷ್ಟು ತೊಂದರೆ ಆಯ್ತು, ನೀನ್ ಈ ರೀತಿ ಅಂತ ನನಗೆ ಗೊತ್ತೇ ಇರಲಿಲ್ಲ, ನಾನು ನಿನ್ನ ನಂಬಿದ್ದೆ. ಯಾ ನಮಗೆ ಸಾವಿರ ಕಾರಣಗಳಿದಾವೆ ಅದು ತಪ್ಪಿಸ್ಕೊಂಡಿರೋದಕ್ಕೆ ಅಥವಾ ಮಾತುಗಳಂತೆ ನಡೆದುಕೊಳ್ಳದೆ ಇರೋದಕ್ಕೆ. ಬಟ್ ಅವ್ರಿಗೇನಾಯ್ತು, ಅವರ ದೃಷ್ಟಿಕೋನದಲ್ಲಿ, ಅವರ ದೃಷ್ಟಿಯಲ್ಲಿ ನಾವು ಏನಾದ್ವಿ, ನಮ್ಮ ಬಗ್ಗೆ ಅವರಿಗಿರುವ ನಂಬಿಕೆ ಹೋಗ್ಬಿಡುತ್ತೆ ಅಥವಾ ಕಡಿಮೆ ಆಗುತ್ತೆ. ನಮ್ಮ ಬಗ್ಗೆ ಇರುವ ರೆಸ್ಪೆಕ್ಟ್, ಗೌರವ, ಅದು ಕಡಿಮೆ ಆಗುತ್ತೆ. ಯಾವುದೋ ಒಂದು ಸ್ಥಾನದಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರೆ, ಯಾವುದೋ ಒಂದು ಸ್ಥಾನದಲ್ಲಿ ನಾವು ತುಂಬಾ ಹಗುರವಾಗಿ ನಾವು ಕೊಟ್ಟಿರೋ ಮಾತನ್ನು ನಡೆಸ್ಕೊಡಲ್ಲ. ನನ್ನದೇ ಆದ ಕಾರಣಗಳಿರ್ತವೆ, ಅದು ಬೇರೆ ವಿಚಾರ. ಬಟ್ ಅವರ ದೃಷ್ಟಿಕೋನದಲ್ಲಿ ನಾನು ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ನ ಸಹೋದ್ಯೋಗಿಗೆ ಮಾಡ್ಕೊಡ್ಲಿಲ್ಲ ಅಂದ್ರೆ, ಅಥವಾ ಸಂಜೆ ಸಿಗ್ತೀನಿ ನಿಂದೇನೋ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಸಮಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಬನ್ನಿ ಇವತ್ತು ನಾನು ಡಿನ್ನರ್ ಕರ್ಕೊಂಡು ಹೋಗ್ತೀನಿ, ಮನೆಯವ್ರಿಗಾಗ್ಲಿ ಸಹಿತ ಇವತ್ತು ಯಾವುದೋ ಪಾರ್ಟಿ ಮಾಡುವ, ನಾವೆಲ್ಲ ಇವತ್ತು ಮನೇಲಿ ಅಡಿಗೆ ಮಾಡೋದು ಬೇಡ, ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಂತ ಹೇಳಿ ನಾನೇನ್ ಮಾತು ಕೊಟ್ಟಿರ್ತೀನಿ. ಕೆಲಸ ಕಾರ್ಯದ ಒತ್ತಡದಿಂದ ಕೊಡಕ್ಕಾಗೋದಿಲ್ಲ, ಮನೆಗೆ ಬೇಗನೆ ಬರಕ್ಕಾಗಲ್ಲ, ಇನ್ನು ಊಟಕ್ಕೆ ಎಲ್ಲಿ ಕರ್ಕೊಂಡು ಹೋಗೋದು. ಅದು ಕೂಡ ಏನಾಗುತ್ತೆ, ಮಕ್ಕಳಿಗೆ ಅಪ್ಪ ಬೇಗ ಬರ್ತಾರೆ, ಅಮ್ಮ ಬೇಗ ಬರ್ತಾರೆ, ನಮ್ಗೊಂದು ಚಾಕ್ಲೇಟ್ ತರ್ತಾರೆ, ಕೇಕ್ ತರ್ತಾರೆ ಬರ್ತಡೆಗೆ, ಏನಾಗ್ತಾ ಹೋಗುತ್ತೆ, ನಂಬಿಕೆ, ಟ್ರಸ್ಟ್ ಅನ್ನೋದು ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಲ್ವಾ. ಕ್ರೆಡಿಬಿಲಿಟಿ, ನಮ್ ನಂಬೇಕು ಅಂತ ಏನ್ ಅನ್ಕೊಂಡಿರ್ತಾರೆ ಅವರು, ನಂಬಲ್ ನಂಬಕ್ಕೆ ಅವ್ರು ನಂಬಿಸಿ ಅವರಿಂದ ನಮ್ಮ ಮೇಲಿರುವಂತ ಒಂದು ಒಂದು ಭಾವ, ಒಂದು ಆ ಏನಂತಾರೆ, ನಂಬಿಕೆಯ ಒಂದು ಭಾವಕ್ಕೆ ಅದು ಡ್ಯಾಮೇಜ್ ಆಗುತ್ತೆ. ನಾನು ಯಾವ್ದಕ್ಕೆ ಹೆಸರುವಾಸಿ ಆಗಿದ್ದೀನಿ, ನನ್ನ ಜನ ಏನಕ್ಕೆ ಗುರುತಿಸ್ತಾರೆ, ಆ ಒಂದು ಗೌರವನ ನಾವು ಹಾಳು ಮಾಡ್ಕೋತೀನಿ ನನಗೆ ಗೊತ್ತಿಲ್ಲದೆ ಅಲ್ವಾ. ಸೊ ಅದೇನಾಗುತ್ತೆ, ಓಕೆ ಈ ಒಂದು ಕ್ಷಣದಲ್ಲಿ ನನಗೆ ಆ ಒಂದು ಮಾತು ಉಳಿಸ್ಕೊಂಡಿಲ್ಲ, ಏನಾಗ್ಬಿಡುತ್ತಪ್ಪ ಅಂತ ಹೇಳೋದು ಸಹಜ. ಬಟ್ ಅದರ ಇಟ್ ಹ್ಯಾಸ್ ಇಟ್ಸ್ ಓನ್ ಎಫೆಕ್ಟ್ಸ್, ರಿಪರ್ಕಷನ್ಸ್, ಪರಿಣಾಮಗಳು, ಪ್ರತಿಕೂಲ ಪರಿಣಾಮಗಳು. ಹೇಗೆ, ಒಂದು ಸಾರಿ ನಂಬಿಕೆಯನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಕಡೆಯಿಂದ ನಮಗೆ ನಾಳೆ ದಿನ ಯಾವುದೇ ಸಹಕಾರ ಸಹಾಯ ಸಿಗೋದಿಲ್ಲ, ಪ್ರೀತಿ ಸಿಗಲ್ಲ. ಅದು ಸಂಸಾರದಲ್ಲಾಗ್ಲಿ, ಹೊರಗಡೆಯಲ್ಲಾಗ್ಲಿ, ನೆರೆಹೊರೆಯವರ ಹತ್ರ ಆಗ್ಲಿ, ಬಿಸ್ನೆಸ್ ಅಲ್ಲಾಗ್ಲಿ, ಆ ಒಂದು ಪ್ರೀತಿ ನಮಗೆ ಮಿಸ್ ಆಗುತ್ತೆ. ಅದ್ರ ಜೊತೆಗೆ ಅವರು ನಮಗೆ ಬೆಂಬಲವಾಗಿ ನಿಂತು ನಮ್ಮನ್ನ ಸಪೋರ್ಟ್ ಮಾಡುವಂಥದ್ದು, ನಮ್ಮ ಕಷ್ಟದಲ್ಲಿ ಸಹಾಯ ಮಾಡುವಂಥದ್ದು ಅಲ್ವಾ, ನನ್ನ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ, ಸವಾಲಿನ ಸಮಯದಲ್ಲಿ ನನಗೆ ಬೆಂಬಲ ಕೊಡುವಂಥದ್ದು, ಎಲ್ಲವೂ ಕೂಡ ನಾವು ಮಿಸ್ ಮಾಡ್ಕೋತೀವಿ, ನಾವು ಕಳ್ಕೋಬೇಕಾಗತ್ತೆ. ಅದು ನಮಗೆ ಬಾಹ್ಯದಿಂದ ಆಗುವಂತಹ ನಷ್ಟ ಅಲ್ವಾ.
ಇಂಟರ್ನಲ್ ಒಳಗಡೆ ಏನ್ ನಷ್ಟ ಆಗುತ್ತೆ. ವಿ ಡೋಂಟ್ ಫೀಲ್ ಗುಡ್ ಅಬೌಟ್ ಅವರ್ ಸೆಲ್ಫ್. ಯಾವಾಗ ಒಂದು ಮಾತನ್ನ ನಾವು ಕೊಟ್ಟು ನಡ್ಕೊಳ್ಳಿಲ್ವೋ, ನಮ್ ಪ್ರಕಾರ ನಮ್ಗೆ ಬೇಜಾರಾಗ್ತಾ ಇರುತ್ತೆ ಕೆಲವೊಮ್ಮೆ. ನಾನದು ನಡ್ಸ್ಕೊಳ್ಳಿಲ್ವಲ್ಲ, ಆ ಮಾತನ್ನ ಕೊಟ್ಬಿಟ್ಟು ನಾನಿವತ್ತು ಅವ್ರ ಜೊತೆ ಆ ಡಿನ್ನರ್ಗೆ ಹೋಗ್ಲಿಲ್ವಲ್ಲ, ನಾನು ಆ ಕ್ಲೈಂಟ್ಗೆ ಆ ಪ್ರೆಸೆಂಟೇಶನ್ ಕೊಡ್ಲಿಲ್ವಲ್ಲ, ನಾನು ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಏನೋ ಹೇಳಿದೆ ತಂದ್ಕೊಡಕ್ಕಾಗ್ಲಿಲ್ವಲ್ಲ, ಬಂದ್ಬಿಟ್ಟಿದ್ದೀನಿ, ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನ್ ಹೇಳೋದು ಇವಾಗ? ಅಲ್ಲ, ನಾವು ಕೊರಗ್ತೀವಿ. ಆ ಭಾವ ಏನು? ಅಪರಾಧಿ ಪ್ರಜ್ಞೆ, ಅಪರಾಧ ಮನೋಭಾವ ಸೃಷ್ಟಿಯಾಗ್ಬಿಡುತ್ತೆ. ದ್ಯಾಟ್ ಈಸ್ ವೆರಿ ಡೇಂಜರಸ್ ಸ್ನೇಹಿತರೆ. ಅಪರಾಧ ಮನೋಭಾವ ಒಂದು ನೆಗೆಟಿವ್ ಎಮೋಷನ್ ಅದು. ಅದು ಇದ್ದಾಗ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಅದು ಕೌಂಟರ್ ಮಾಡುತ್ತೆ. ಅದು ಮಾಡ್ಲಿಕ್ಕೆ ಬಿಡಲ್ಲ, ಆತ್ಮವಿಶ್ವಾಸನ ಹೆಚ್ಚು ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾವಾಗ ಆತ್ಮವಿಶ್ವಾಸ ಹೆಚ್ಚಾಗೋದಿಲ್ಲ, ನಿಮಗೆಲ್ಲ ಗೊತ್ತಿದೆ, ನಾವು ಧೈರ್ಯವಾಗಿ ಕೆಲವು ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ನಾವು ಆಕ್ಷನ್ ತಗೊಳ್ಳಲ್ಲ, ನಮ್ಮ ರಿಸಲ್ಟ್ಸ್ ಬರಲ್ಲ, ಫಲಿತಾಂಶಗಳು ಬರೋದಿಲ್ಲ. ಸೊ ಇಲ್ಲಿ ಯಾರು ಕಲ್ಪ್ರಿಟ್? ನಾನೇ. ನನ್ನ ಆತ್ಮಸಾಕ್ಷಿ ನನಗೆ ಬಿಡ್ತಾ ಇಲ್ಲ. ಬೇರೆಯವ್ರು ಹೋಗ್ಲಿ, ಅವ್ರು ನನ್ನ ಬಗ್ಗೆ ಏನೇ ಅಭಿಪ್ರಾಯಗಳು ಬದಲು ಮಾಡ್ಕೊಳ್ಳಿ, ಅವ್ರ ನಂಬಿಕೆ ನಾನು ಕಳ್ಕೊಳ್ಳಿ, ಅವರ ಪ್ರೀತಿ ಕಳ್ಕೊಳ್ಳಿ, ಅವರ ಗೌರವ ಕಳ್ಕೊಳ್ಳಿ, ಅವರ ಮರ್ಯಾದೆ ಕಳ್ಕೊಳ್ಳಿ, ಹೆಸರೆಲ್ಲ ಕೆಡ್ಸ್ಕೊಳ್ಳಿ. ಬಟ್ ಕೊನೆಗೂನು ನನ್ನನ್ನು ನಾನು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ, ಕೊನೆಗೆ ಅಲ್ಟಿಮೇಟ್ ಆಗಿ ನಾನ್ ತಾನೇ ನನ್ನ ಛಲದಿಂದ ಮುಂದೆ ಹೋಗ್ಬೇಕು. ಬೇರೆ ಯಾರು ಇಡೀ ಪ್ರಪಂಚದವ್ರು ನನಗೆ ಸಹಕಾರ ಕೊಟ್ಟಿಲ್ಲ ಅಂದ್ರು ಕೊನೆಗೆ ಯಾರು? ನಾನು ನನ್ನ ಸಾಮರ್ಥ್ಯವನ್ನು ನಂಬ್ಕೊಂಡು ನಾನು ಮುಂದೆ ಹೋಗುವಂತ ಕೆಪಾಸಿಟಿ ಇದೆ ನನ್ನಲ್ಲಿ, ಪ್ರತಿಯೊಬ್ಬರಲ್ಲೂ. ಆದ್ರೆ ಇವಾಗ ಅದು ಕೂಡ ಸಪೋರ್ಟ್ ಮಾಡಲ್ಲ ಅಂದ್ರೆ ಸ್ನೇಹಿತರೆ, ಯೋಚನೆ ಮಾಡಿ. ಇದು ಸೂಕ್ಷ್ಮವಾಗಿ ಒಳಗಡೆ ಆಗುವಂಥದ್ದು, ಮೇಲ್ ಗೊತ್ತಾಗೋದಿಲ್ಲ. ಯಾ ಏನಾಗುತ್ತೆ? ಬ್ರೈನ್ ಪ್ರತಿ ಸರಿ ನೀವು ಕಮಿಟ್ ಆದಾಗ ಏನ್ ಮಾಡುತ್ತೆ? ನಮ್ಮ ಬ್ರೈನ್ ಹೇಗ್ ಡಿಸೈನ್ ಆಗುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾನಿವತ್ತು 13ನೇ ತಾರೀಕು ನೀನು ಅಲ್ಲಿ ಬಂದು ಭೇಟಿ ಮಾಡ್ತೇನೆ, ನಿನಗೇನೋ ಕೊಡ್ತೇನೆ ಅಂತ ಹೇಳಿದಾಗ ಬ್ರೈನಲ್ಲಿ ಅದು ರಿಜಿಸ್ಟರ್ ಆಗುತ್ತೆ. ಬ್ರೈನಲ್ಲಿ ಪ್ರತಿಯೊಂದು ನಿಮ್ಗೆಲ್ಲ ಗೊತ್ತಿದೆ. ಕೇವಲ ನಮಗೆ ಸ್ಮರಣೆ ಇಲ್ಲ, ಮೆಮೊರಿ ಇಲ್ಲ ಅಂತ ಹೇಳಿದ ಅಂದ ಮಾತ್ರಕ್ಕೆ ಬ್ರೈನಲ್ಲಿ ಇಲ್ಲ ಅಂತಲ್ಲ, ಪ್ರತಿಯೊಂದು ರಿಜಿಸ್ಟರ್ ಆಗೇ ಆಗುತ್ತೆ ಅಲ್ವಾ? ಆವಾಗ ನಾವು ಅದನ್ನ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ, ಬ್ರೈನ್ ಬ್ರೈನ್ ಪ್ರಕಾರ ಅಂದ್ರೆ ನಮ್ಮ ಪ್ರಕಾರ ನಮ್ಗೇನಾಗುತ್ತೆ? ಲಾಸ್ ಆಫ್ ಸೆಲ್ಫ್ ಎಸ್ಟೀಮ್, ನಮ್ಮ ಸ್ವ ಅಭಿಮಾನ ಅದು ಕಳ್ಕೊತೀವಿ. ನಮ್ಮ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಬರಲ್ಲ. ಮೇಲ್ನೋಟಕ್ಕೆ ಅನ್ಸಲ್ಲ ಸ್ನೇಹಿತರೆ. ಮೇಲ್ನೋಟಕ್ಕೂ ಕೂಡ ಅನ್ಸಿದ್ರೆ ಸ್ವಲ್ಪನೇ ಅನ್ಸುತ್ತೆ, ಬಟ್ ಒಳಗಡೆ ಆಗೋ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸಕ್ಕೆ ಹೊಡೆತ ಬೀಳುತ್ತೆ. ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ ನಮ್ಗೆ? ಆತ್ಮಗೌರವ, ಹೊರಗಡೆ ಜನದ ಗೌರವಕ್ಕಿಂತ ಆತ್ಮಗೌರವ, ಅದು ಕೂಡ ಡ್ಯಾಮೇಜ್ ಆಗುತ್ತೆ. ನನ್ನ ಸಾಮರ್ಥ್ಯದ ಮೇಲೆ ನನಗೆ ಅನುಮಾನ ಶುರು ಆಗ್ಬಿಡುತ್ತೆ. ನನ್ನ ಕೈಲಿ ಆಗುತ್ತಾ? ಯಾಕೆ ಈ ತರ ಪದೇ ಪದೇ ನಾನು ಹೇಳಿದ ಮಾತು, ಕೊಟ್ಟು ಮಾತು ನಡ್ಸ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ನನ್ನ ಬಗ್ಗೆ ನನಗೆ ಅನುಮಾನ ಶುರು ಆಗ್ಬಿಡುತ್ತೆ. ನಾನು ಯೋಗ್ಯನ, ಸಮರ್ಥನ, ನನ್ನ ಕೈಲಿ ಸಾಧ್ಯ ಇದೆ ಎಲ್ಲ ಮಾಡೋದಕ್ಕೆ ಅಂತೇಳಿ, ಅಲ್ವಾ? ಸೊ ಇದು ಈ ಒಂದು ಸಮಗ್ರತಾ ಮನೋಭಾವ, ಇಂಟಿಗ್ರಿಟಿ, ನಮ್ಮ ಬಗ್ಗೆ ಇರುವ ಒಂದು ಅಭಿಪ್ರಾಯ, ಒಳ್ಳೆ ಅಭಿಪ್ರಾಯನ ಕ್ಷೀಣಿಸುತ್ತೆ. ಬಟ್ ಯೋಚನೆ ಮಾಡಿ ಸ್ನೇಹಿತರೆ, ಇಷ್ಟೆಲ್ಲ ಅಂಶ, ಎಮೋಷನ್ಸ್ ನಮಗೆ ಬೇಕಾ ಬೇಡವಾ ಯಶಸ್ವಿ ಆಗೋದಕ್ಕೆ? ಒಬ್ಬ ಯಶಸ್ವಿ ವ್ಯಕ್ತಿಗೆ ಇದೆಲ್ಲ ಹೈಯೆಸ್ಟ್ ಲೆವೆಲ್ ಇರುತ್ತೆ. ಅವಾಗಲೇ ಆತ ಯಶಸ್ವಿ ವ್ಯಕ್ತಿ ಆಗೋದು. ನಮಗೆ ಈ ತರ ಸಣ್ಣ ವಿಚಾರಗಳಿಂದ ನಮ್ಮ ಈ ಎಲ್ಲಾ ಒಂದು ಒಳ್ಳೆಯ ಗುಣಗಳು ನಮಗೆ ಪೂರಕವಾಗಿರುವಂತಹ ಯಶಸ್ಸಿನ ಕಡೆಗೆ ಹೋಗಲು ಸಹಾಯಕಾರಿಯಾಗಿರುವಂತಹ ಈ ಅಂಶಗಳನ್ನ ನಾವು ಕಳ್ಕೊಂಡ್ರೆ ಅಥವಾ ಕಡಿಮೆ ಮಾಡ್ಕೊಂಡ್ರೆ, ನಾವು ಯಶಸ್ವಿ ವ್ಯಕ್ತಿ ಆಗೋದಕ್ಕೆ ಕಷ್ಟ ಆಗತ್ತೆ. ಸೊ ಹಾಗಾಗಿ ಇವೆಲ್ಲನೆಲ್ಲ ನಾವು ಗಮನಿಸಬೇಕು, ಈ ಒಂದು ಗುಣ ನಮ್ಮಲ್ಲಿ ಇದೆಯಾ ಅಂತ ಹೇಳಿ. ಓಕೆ, ಫಾರ್ ಎಕ್ಸಾಂಪಲ್, ಆ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು 5:30ಗೆ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳುತ್ತೆ. ಬಟ್ ಏನಾಗತ್ತೆ? ಎದ್ದೇಳಕ್ಕಾಗಲ್ಲ, ನಿದ್ದೆ ಬರ್ತಾ ಇರುತ್ತೆ. ಸ್ನೂಸ್ ಬಟನ್ ಅದೊಂದಿದೆ, ಕೊಟ್ಬಿಟ್ಟಿದ್ದಾರೆ ನಮಗೆ. ಮುಂಚೆ ಆದ್ರೆ ಅಪ್ಪ ಅಮ್ಮಂಗೆ ಹೇಳ್ಬಿಡ್ತಾ ಇದ್ದೆ, ಎದ್ದೇಳ್ಸಪ್ಪ ಓದ್ಬೇಕು ಬೆಳಿಗ್ಗೆ ಎದ್ದು, ಹಾಗೆ ಹೀಗೆ ಅಂತ ಅವ್ರು ಕರೆಕ್ಟಾಗಿ ಎದ್ದೇಳ್ಸೋರು. ಎದ್ದಿಲ್ವಾ, ಮುಖಕ್ಕೆ ನೀರು ಎರಚ್ಬಿಟ್ಟಿರೋರು ಅಲ್ವಾ? ನೀರು ಎರಚ್ಬಿಟ್ಟಿರೋರು. ಆ, ಅದೆಲ್ಲ ಅನುಭವ ನಮ್ಗೆ. ಈಗ ನಾವು ಅದೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಅದೇ ಈಗ ಅಲಾರಾಮ್ಗಳು ಬಂದಿದೆ, ಆಮೇಲೆ ಒಂದು ಪ್ರಿವಿಲೇಜ್ ಇದೆ. ಏನು? ಅಲಾರಾಮ್ ಹೊಡಿತಾ, ಓಕೆ, ನಮ್ಗೇನೋ ನಾವು ಸುಪ್ತ ಮನಸ್ಸಿಗೆ ಸ್ಟ್ರಾಂಗ್ ಆಗಿ ನಾವು ಅದನ್ನ ಸಂದೇಶವನ್ನ ಕೊಟ್ಟಿಲ್ಲ, ಕೊಟ್ರೆ ನಮ್ಗೆ ಎದಳಿಸ್ಬಿಡುತ್ತೆ. ಜಸ್ಟ್ ಲೈಕ್ ಯಾವಾಗ ನಾವು ಶಾಲಾ ದಿನಗಳಲ್ಲಿ ಟ್ರಿಪ್ ಇದೆ ಅಂದಾಗ ಹೇಗೆ 5:30 6 ಗಂಟೆಗೂ ಶಾಲೆ ಹತ್ರ ಹೋಗ್ಬೇಕು, ನಾವು 2 ಗಂಟೆಗೆ 2:30ಗೆ ಎದ್ದು ಕುತ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ?
ಅಥವಾ ನಿದ್ದೆನೇ ಬರಲ್ಲ ಕೆಲವರಿಗೆ. ನಾಳೆ ಟ್ರಿಪ್ ಹೋಗ್ಬೇಕು, ಟೂರ್ ಹೋಗ್ಬೇಕಂತೆ. ಅಥವಾ ತಂದೆ ತಾಯಿ ಯಾರಾದ್ರೂ ಎದ್ದೇಳಿಸಿದಾಗ ಟಕ್ಕಂತ ಎದ್ದು ಬಿಡ್ತೀವಿ. ಬೇಗ 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 ಎಲ್ಲ ರೆಡಿ ಆಗಿ ಹೋಗ್ಬಿಡ್ತೀವಿ ಅಲ್ವಾ. ಬಟ್ ಈಗ ಆಗಿಲ್ಲ. ನಮಗೆ ಟೆಕ್ನಾಲಜಿ ಇದೆ ಹೆಲ್ಪ್ ಮಾಡೋದಕ್ಕೆ, ತಂದೆ ತಾಯಿ ಬೇಕಾಗಿಲ್ಲ, ಅಲಾರಾಮ್ ಇದೆ. ಅದು ನಿದ್ದೆ ಮಾಡಕ್ಕೆ ಸಹಿತ ಬಿಡೋದಿಲ್ಲ. ಆದ್ರೂ ಸಹಿತ ನಾವು ಆಟೋಮೆಟಿಕ್ ಆಗಿ ಸ್ನೂಸ್ ಬಟನ್ನ ಒತ್ತೋದು ಅಲ್ವಾ. ಏನಾಗುತ್ತೆ ಅವಾಗ ಪ್ರತಿ ಸಲ ನಾನು ಹೀಗೆ ಮಾಡ್ತಿದ್ರೆ ನನ್ನ ಬಗ್ಗೆ ನನಗೆ ಬೆಳಿಗ್ಗೆ 5:30ಗೆ ಹೇಳೋ ಕಾನ್ಫಿಡೆನ್ಸ್ ಬರುತ್ತಾ? ಖಂಡಿತ ಬರಲ್ಲ ಸ್ನೇಹಿತರೆ. ಆತ್ಮವಿಶ್ವಾಸನೇ ಬರಲ್ಲ ನನ್ನ ಬಗ್ಗೆ. ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ನನಗೇ ಬರಲ್ಲ. ನಾನು ಕೇವಲ 5:30ಗೆ ಹೇಳಕ್ಕಾಗ್ತಾ ಇಲ್ಲ. ಆ ಕೆಲಸ ಮಾಡಕ್ ಸಾಧ್ಯ ನನಗೆ? ಆ ಒಂದು ಲಕ್ಷ್ಯ, ಕೆಲವು ಲಕ್ಷ್ಯಗಳು, ಕೆಲವು ಲಕ್ಷ್ಯಗಳು ಏನ್ ಗಳಿಸ್ಬೇಕಂತಿದೆ ಈ ಕೆಲಸ ಮಾಡಿ, ಅದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಕ್ವಶನ್ ಬರುತ್ತೆ. ಅಷ್ಟೊಂದು ಸಾಲ ಇದೆ ನನಗೆ, ಅದು ನಾನು ಹೇಗೆ ತೀರಿಸಬಲ್ಲೆ? ನಾನು ಇಷ್ಟು ಕೆಲಸ ಮಾಡಬೇಕು, ಎಕ್ಸ್ಟ್ರಾ ಕೆಲಸ ಮಾಡಬೇಕು, ಎಕ್ಸ್ಟ್ರಾ ಯೋಜನೆಗಳು ಮಾಡಬೇಕು, ನನ್ನ ಕೈಲಿ ಆಗುತ್ತಾ? ಅಥವಾ ನನಗೆ ಬರೋ ಸಾಲ ನಾನು ಪಡ್ಕೊಳಕ್ಕಾಗತ್ತಾ? ಈ ಒಂದು ಚಿಕ್ಕ ಕೆಲಸನೇ ಮಾಡ್ತಾ ಇಲ್ಲ ನಾನು, ನನಗೆ ಅದನ್ನ ಪಡ್ಕೊಳಕ್ಕಾಗತ್ತಾ? ವಾಪಸ್ ಫಾಲೋ ಅಪ್ ಮಾಡಿ ಅವ್ನಿಗೆ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡಿ ಅವರ ಮನವೊಲಿಸಿ ಯೂನಿವರ್ಸ್ಗೆ ಕನೆಕ್ಟ್ ಮಾಡಿ ಪಡ್ಕೊಳಕ್ಕಾಗತ್ತಾ? ಯಾಕಂದ್ರೆ ನನಗೆ ನಾನೇ ಗೆಲ್ತಾ ಇಲ್ಲ ಇಲ್ಲಿ. ಹೊರಗಿನ ವ್ಯಕ್ತಿಗಳ ಮನಸ್ಸನ್ನ ಹೇಗೆ ಗೆಲ್ಲೋದು? ಸೊ ಆದ್ರಿಂದ ನಾವು ನಮಗ್ ಕೊಡೋ ಕಮಿಟ್ಮೆಂಟ್ ಪ್ರತಿಯೊಂದು ನಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ಮತ್ತೆ ನಾವು ಯಾವಾಗ ಅದು ಮಾಡಿಲ್ಲ, ಬ್ರೈನ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ಏನಿದು, ಇದು ಮಾಡ್ಬೇಕಾಯ್ತು, ಇದು ಆಗ್ತಾ ಇಲ್ಲ ಅಂದಾಗ ಒಂದಿನ ನೋಡುತ್ತೆ, 2 ದಿನ ನೋಡುತ್ತೆ, ಸುಪ್ತ ಮನಸ್ಸು ಓಕೆ ಇದಾಗೋದಿಲ್ಲ, ಇವನ್ ಕೈಲಿ ಆಗೋದಿಲ್ಲ, ಸೊ ಇವನ ಗುಣ ಏನಿವತ್ತು ಆಗೋದಿಲ್ಲ, ಇವನ್ ಕೈಲಿ ಸಾಧ್ಯ ಇಲ್ಲ ಅಂತೇಳಿ ಅದು ಪ್ರೋಗ್ರಾಮ್ ಆಗ್ಬಿಡುತ್ತೆ. ಬರೀ ಎದ್ದೇಳೋದಕ್ಕೆ ಸೀಮಿತ ಅಲ್ಲ ಸ್ನೇಹಿತರೆ. ಈ ಪ್ರೋಗ್ರಾಮ್ ಆಗಿರೋ ನಮ್ಮ ವ್ಯಕ್ತಿತ್ವ ಏನ್ ನಿರ್ಮಾಣ ಆಗಿರುತ್ತೆ, ಪ್ರತಿಯೊಂದು ಕೆಲಸಕ್ಕೂ ನಿನ್ ಕೈಲಿ ಆಗೋದಿಲ್ಲ ಅನ್ನೋ ರೀತಿ ಅದು ಹೇಳ್ತಾ ಹೋಗೋದ್ರಿಂದ ನಾವು ಪ್ರತಿ ಯಾವ್ದು ಬೇರೆ ಕೆಲಸಗಳು ಏನು ನಾವು ಮಾಡಬೇಕು ಅಂತಿದೀವಿ ಅದನ್ನ ಮಾಡ್ಲಿಕ್ಕೆ ನಾವು ಹಿಂಜರಿತೀವಿ. ನನ್ನ ಕೈಲಿ ಆಗಲ್ಲ, ನಾನು ಅಸಾಮರ್ಥ್ಯ ಅನ್ನೋ ಭಾವ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನಮ್ಮನ್ನ ನಾವು ಗೆಲ್ಬೇಕು. ಅದಕ್ಕೆ ಮೊನ್ನೆ ನಾವು ಮಾಡ್ಸೋದು ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋ ಅಭ್ಯಾಸ ಮಾಡ್ತೀವಿ. ಯಾಕೆ? ಬೆಳಿಗ್ಗೆ 5 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ನಮಗೆ ಲಾಭ ಅನೇಕ. ಆ ದೃಷ್ಟಿಯಲ್ಲ. ಒಬ್ಬ ವ್ಯಕ್ತಿ ತಾನು ಸಾಧನೆ ಮಾಡಬೇಕು ಅಂತಿದ್ದಾನೆ, ಅವನ ಮಹತ್ತರವಾದ ಬದಲಾವಣೆಗಳನ್ನು ಒಳಗೊಳ್ಬೇಕಾಗತ್ತೆ. ಆ ಡಿಫ್ರೆಂಟ್ ಫೇಸಸ್ ಅಲ್ಲಿ ಹೋಗ್ಬೇಕಾಗತ್ತೆ ಅಲ್ವಾ. ಅನ್ಕಂಫರ್ಟಬಲ್ ಆಗತ್ತೆ, ಕಂಫರ್ಟ್ ಝೋನ್ ಈಚೆ ಬರಬೇಕಾಗತ್ತೆ. ಅದು ಮೊಟ್ಟ ಮೊದಲನೇ ಅನ್ಕಂಫರ್ಟಬಲ್ ಕೆಲಸ ಏನು? ನಿದ್ದೆಯನ್ನು ಸುಖದಿಂದ ಈಚೆ ತರೋ ಅಂಥದ್ದು. ಅದೆಲ್ಲ ಅವ್ನ್ ಗೆದ್ದ ಅಂತ ಹೇಳಿದ್ರೆ ಅವ್ನ್ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅತ್ಯಂತ ಖುಷಿ ನೀಡುವ, ಸಂತೋಷ ನೀಡುವ, ಮುದ ನೀಡುವ ಆ ಒಂದು ಸುಖದಿಂದ ಈಚೆ ಬರ್ತೀನಿ ಅನ್ನೋಂತ ಒಂದು ಆತ್ಮಸ್ಥೈರ್ಯ, ಆ ಕಾನ್ಫಿಡೆನ್ಸ್ ಅವನಿಗೆ ಬಂದಿದೆ, ಮತ್ತೆ ಅದನ್ನ ಸಾಧಿಸಿದ್ದಾನೆ ಅಂದ್ರೆ ಅವನು ಸುಪ್ತ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ಇಷ್ಟ ದಿನ ನಾನು ಮಾಡಿದ್ನಲ್ಲ ಅದಲ್ಲ, ಈಗ ಹೊಸದಾಗಿ ಏನೋ ಇದ್ದೀನಿ ಅದೇ ನಾನು ಅಂದಾಗ ಸುಪ್ತ ಮನಸ್ಸು ವಾವ್ ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡ್ಕೊಳುತ್ತೆ. ಹಾಗಾಗಿ ಅಲ್ಲಿ ನಾನು ಜಯ ಗಳಿಸ್ತಾನಲ್ಲ, ಆ ಒಂದು ಭಾವ ಬೇಕು, ನಾನು ಗೆದ್ದಿದ್ದೀನಿ ಅನ್ನೋ ಭಾವ. ಆ ಭಾವ ಅವನಿಗೆ ಮಿಕ್ಕ ವಿಷಯಗಳಲ್ಲೂ ನೀನು ಗೆಲ್ತೀಯಾ ಅನ್ನೋ ಶಕ್ತಿ ತುಂಬುತ್ತೆ, ಆತ್ಮವಿಶ್ವಾಸ ತುಂಬುತ್ತೆ, ಧೈರ್ಯ ತುಂಬುತ್ತೆ. ಅದು ಬೇಕು, ಅದು ಬೇಕು. ಸೊ ಹಾಗಾಗಿ ಸ್ನೇಹಿತರೆ ನಮ್ಮ ಮನಸ್ಸನ್ನ ಗೆಲ್ಕೋಬೇಕು. ಸೊ ಇಂಟರ್ನಲ್ಲಿ ವಿ ಹ್ಯಾವ್ ಲಾಡ್ ಆಫ್ ಲಾಸ್. ಈ ತರ ಎಲ್ಲ ಆಗ್ಬಿಡುತ್ತೆ ನಮಗೆ. ಇಂಟಿಗ್ರಿಟಿ, ಸಮಗ್ರತ ಮನೋಭಾವ ಡ್ಯಾಮೇಜ್ ಆಗ್ಬಿಡುತ್ತೆ. ಅದು ಬೇರೆ ಬೇರೆ ರಿಪಲಿಂಗ್ ಎಫೆಕ್ಟ್ ಇರುತ್ತೆ ಬೇರೆ ಬೇರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ. ಓಕೆ. ಸೊ ಸರಿ, ಏನ್ ಮಾಡ್ಬೇಕು ನಾನು ಇದಕ್ಕೆ? ಯಾ ಇವ್ರೇನ್ ಹೇಳ್ತಾರೆ, ಯುವರ್ ಇಂಟಿಗ್ರಿಟಿ ಅಂಡ್ ಸೆಲ್ಫ್ ಎಸ್ಟೀಮ್ ಆರ್ ವರ್ತ್ ಮೋರ್ ದೆನ್ $1 million. ನಾವೀಗೇನು ಹೇಳಿದ್ವಿ, ಇಂಟಿಗ್ರಿಟಿ, ನಮ್ಮ ಬಗ್ಗೆ ನಾವು ಸಮಗ್ರತನ, ಈ ತರ ಆನೆಸ್ಟ್ ಸಿನ್ಸಿಯರು, ಈ ತರ ನನ್ನ ಬಗ್ಗೆ ಏನು ಅಭಿಪ್ರಾಯಗಳನ್ನ ಹೊಂದಿರ್ತೀನಿ, ಅದೇ ಅಲ್ವಾ ನಮ್ಮ ಪ್ರತಿಯೊಂದು ಆಕ್ಷನ್ ಮೇಲೆ ಪರಿಣಾಮ, ಆಮೇಲೆ ಪ್ರಭಾವ ಬೀರೋದು. ಆ ಇಂಟಿಗ್ರಿಟಿನ, ಅದು ಆ ಇಂಟಿಗ್ರಿಟಿ ಏನಿದೆ, ಸೆಲ್ಫ್ ಎಸ್ಟೀಮ್ ಇದೆ, ನಮ್ಮ ಸ್ವಾಭಿಮಾನ, ಯಾ ಅದು $1 million, ಕೋಟಿಗಿಂತ, ಕೋಟಿ ಕೊಟ್ರು ಅದಕ್ಕಿಂತ ಮಿಗಿಲಾದದ್ದು. ಅದಕ್ಕೆ ಬೆಲೆ ಕಟ್ಟಲಾಗದೆ ಇರುವಂತ ಅಂಶಗಳು. ಯಾಕೆ? ಅದು ಸರಿ ಇದ್ರೆ ನಾನು 1 ಕೋಟಿ ಅಲ್ಲ 10 ಕೋಟಿ ಸಂಪಾದಿಸಬಲ್ಲೆ, 10 ಹಲವು ಸಮಸ್ಯೆಗಳಿಂದ ಈಚೆ ಬರಬಲ್ಲೆ. ಅದೇ ಸರಿ ಇಲ್ಲ ಅಂದ್ರೆ ಇವತ್ತಿಗೆ ಒದ್ಲಾಡ್ತಾ ಇದ್ದೀನಿ, ಅಯ್ಯೋ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನನ್ಗೆ ಗೊತ್ತಿರೋದೆಲ್ಲ ಆಗ್ತಾ ಇದ್ದೀನಿ, ಅವ್ರು ಹೇಳಿದನ್ನ ಆಗ್ತಾ ಇದ್ದೀನಿ, ಅಲ್ಲಿ ಓದಿದ್ದನ್ನ ತಗೊಳ್ತಾ ಇದ್ದೀನಿ ಜ್ಞಾನ, ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ತಗೊಳ್ತಾ ಇದ್ದೀನಿ, ಅಳವಡಿಸ್ತಾ ಇದ್ದೀನಿ, ಆಗ್ತಾ ಇಲ್ಲ. ಕಾರಣ
ನಮ್ಮೊಳಗೆ ನಮ್ಮ ಸಪ್ತ ಮನಸ್ಸು ನಮ್ಮನ್ನ ಒಪ್ಕೊಂಡಿದ್ಯಾ? ಅದು ಒಪ್ಕೊಳ್ಳೋ ತರ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನ? ಅದು ಮುಖ್ಯ. ಆದ್ರಿಂದ ಆ ನಮ್ಮ ಸೆಲ್ಫ್ ಎಸ್ಟೀಮ್ನ, ನಮ್ಮ ಆ ಏನಂತಾರೆ, ಆತ್ಮ ವಿಶ್ವಾಸ ಅಥವಾ ಆತ್ಮ ಗೌರವನ, ಯಾ ಅದನ್ನ ನಾವು 1 ಕೋಟಿಗೆ ಮಾರಕ್ಕಾಗಲ್ಲ, 2 ಕೋಟಿಗೆ ಮಾರಕ್ಕಾಗಲ್ಲ, 100 ಕೋಟಿಗೆ ಸಹಿತ ಮಾರಕ್ಕಾಗಲ್ಲ. ಅದಕ್ಕಿಂತ ಮಿಗಿಲಾದದ್ದು. ಆದ್ರೆ ನಾವೇನ್ ಮಾಡ್ಬೇಕು ಸ್ನೇಹಿತರೆ? ಅದರ ಬೆಲೆ ಅಷ್ಟು ಅಗಾಧವಾಗಿರೋದ್ರಿಂದ ನನ್ನನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋ ಸಾಧ್ಯತೆ, ಆ ಒಂದು ಸಾಮರ್ಥ್ಯ ಅದಕ್ಕಿರೋದ್ರಿಂದ ಅದಕ್ಕೆ ನಾವು ಹೆಚ್ಚಿನ ಗೌರವ ಕೊಡಬೇಕು. ಆದ್ರಿಂದ ನಮಗೆ ಸಾಧ್ಯ ಆಗುವಂತ ಅಗ್ರಿಮೆಂಟ್ಗಳನ್ನ ಮಾಡ್ಕೋಬೇಕು, ಒಪ್ಪಂದಗಳನ್ನ ಮಾಡ್ಕೋಬೇಕು. ನಮ್ಗೆ ಎಲ್ಲಾನು ತಗೊಳ್ಳೋದಲ್ಲ. ಆ ಒಂದು ಕಮಿಟಿಗೆ ನಾನು ಅಧ್ಯಕ್ಷ ಆಗ್ಬೇಕು, ಮೆಂಬರ್ ಆಗ್ಬೇಕು. ಆಫೀಸಲ್ಲಿ ಇನ್ಯಾವುದೋ ಆರ್ಗನೈಸೇಷನ್ ಏನೋ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ, ಅದನ್ನ ಲೀಡ್ ಮಾಡ್ಬೇಕು. ಮತ್ತೊಂದೇನೋ, ಎಲ್ಲದನ್ನೂ ಮಾಡ್ಕೊಂಡು ಎಲ್ಲದಕ್ಕೂ ಬರ್ತೀನಿ, ಎಲ್ಲಾನು ನಾನು ಭಾಗವಹಿಸ್ತೀನಿ ಅಂತ ಮಾತು ಕೊಡೋ ಬದಲು, ನನಗೆ ಆಗುವಂಥದ್ದು ಕೆಲವೇ ಕೆಲವು, ನಾನು ಯಾವ್ದು ಸ್ಟ್ರಾಂಗ್ ಇದ್ದೀನಿ, ನನ್ನ ಕೈಲಿ ಆಗೇ ಆಗತ್ತೆ ಇದನ್ನು ಮಾಡ್ಲಿಕ್ಕೆ ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಏನೇ ಆದ್ರೂ ಅದನ್ನ ನಾವು ನಡೆಸ್ಕೊಡ್ಬೇಕು. ಏನೇ ಆಗ್ಲಿ, ಕಮ್ ವಾಟ್ ಮೇ, ಅದು ನಮ್ಮ ತಲೆಯಲ್ಲಿ ಇರಬೇಕು. ಇದನ್ನ ಯಾಕಂದ್ರೆ ಇವಾಗ ಕಡಿಮೆ ಇದೆ ನಮ್ಮ ಕಮಿಟ್ಮೆಂಟು. ಕಡಿಮೆ ಜನಕ್ಕೆ ಮಾತು ನಾವು ಕೊಟ್ಟಿದ್ದೀವಿ, ಆದ್ರಿಂದ ಈಗ ಸಾಧ್ಯ ಆಗುತ್ತೆ. ಮುಂಚೆ ತರ ಇದ್ರೆ ಎಲ್ಲಾರ್ಗು ಮಾತು ಕೊಡೋದು, ಒಪ್ಪಂದ ಮಾಡುವಂಥದ್ದು ಇಲ್ಲ. ಇವಾಗ ನನ್ಗೆ ಆಫೀಸ್ ಕಚೇರಿಯಲ್ಲಿ ಕೆಲಸ ಇದೆ, ಈ ವಾರ ಎಲ್ಲ ಮನೆಗೆ ಯಾಕೆ ಕಮಿಟ್ಮೆಂಟ್ ಮಾಡಬೇಕು? ನಾನು ಬೇಗ ಬರ್ತೀನಿ, ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ, ಅಥವಾ ನಮ್ಮ ಮಕ್ಕಳ ಬರ್ತ್ಡೇಗೆ ನಾನು ಬರ್ತೀನಿ ಅಂತ ಹೇಳಿ ಬೇಡ. ಯೋಚನೆ ಮಾಡಬೇಕು, ಬರಬಹುದು ಅಂತ ಹೇಳಬೇಕು. ಒಂದೇ ಬರ್ತೀನಿ, ಕರ್ಕೊಂಡೇ ಹೋಗ್ತೀನಿ, ಅಲ್ಲೇ ತಿಂತೀವಿ, ನೋ. ಮಕ್ಕಳಿಗೆ ಇದನ್ನ ತಂದು ಕೊಡ್ತೀನಿ, ನೋ. ಅದನ್ನ ಎಷ್ಟಾಗುತ್ತೋ ಅಷ್ಟು ಸಾಧ್ಯತೆಗಳನ್ನ ಗಮನಿಸಿ ಅದನ್ನು ಮಾಡಬೇಕು. ಯಾ ಅದಕ್ಕೊಂದು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಇವರು ಸೆಮಿನಾರ್ಗೆ ಕೆಲವು ಜನರು ಲೇಟಾಗಿ ಬರ್ತಾ ಇರ್ತಾರಂತೆ. ಲೇಟಾಗಿ ಬರ್ತಾ ಇರ್ತಾರೆ. ಇವ್ರ ಗ್ರೌಂಡ್ ರೂಲ್ ಇದೆ, ಆನ್ ಟೈಮ್ ಬರಬೇಕು. ಅದೇ ಫಸ್ಟ್ ರೂಲ್ ಅವ್ರು ಹಾಕೋದು. ಯಾಕಂದ್ರೆ ಯಾವುದೇ ವಿಚಾರಗಳನ್ನ ಮಿಸ್ ಮಾಡಬಾರ್ದು ಅಂತ ಅಷ್ಟೇ. ಕೆಲವು ಜನ ಪದೇ ಪದೇ ಲೇಟಾಗಿ ಬರ್ತಾ ಇರ್ತಾರೆ. ಕೇಳಿದ್ರೆ ಟ್ರಾಫಿಕ್ ಪ್ರಾಬ್ಲಮ್ಮು, ಯಾ ಮನೇಲಿ ಏನೋ ನೀರು ಬರ್ತಾ ಇರ್ಲಿಲ್ಲ, ಸ್ನಾನ ಮಾಡ್ಲಿಕ್ಕಾಗಲ್ಲ, ಮಗುಗೇನೋ ಜ್ವರ ಇತ್ತು, ಹೆಂಡತಿಗೇನೋ ಸಮಸ್ಯೆ ಇತ್ತು, ಈ ರೀತಿ ಆ ನೆಪಗಳನ್ನ ಹೇಳ್ತಾ ಇರ್ತಾರಂತೆ. ಯಾ ಅವಾಗ ಇವ್ರೇನ್ ಮಾಡ್ತಾರೆ? ಓಕೆ ಫ್ರೆಂಡ್ಸ್, ಹಾಗಿದ್ರೆ ಒಂದ್ ಕೆಲಸ ಮಾಡೋಣ. ಈಗ ನೀವು ಅನ್ಕೊಳ್ಳಿ, ಈ ಈ ಕಾನ್ಫರೆನ್ಸ್ ಈ ಕಾನ್ಫರೆನ್ಸ್ ನಲ್ಲಿ, ಯಾ ಈ ಏನ್ 5 ದಿನ ಇದೆ, ಪ್ರತಿದಿನ ನೀವು ಆನ್ ಟೈಮ್ ಬಂದ್ರೆ ನಾನ್ ನಿಮಗೆ $1 ಮಿಲಿಯನ್ ಕೊಡ್ತೀನಿ ಅಂದ್ರೆ ಏನ್ ಮಾಡ್ತೀರಾ? $1 ಮಿಲಿಯನ್ ಕೊಡ್ತೀನಿ ಅಂದ್ರೆ ಏನ್ ಮಾಡ್ತೀರಾ? 99% ಜನ ನಾನು ಆನ್ ಟೈಮ್ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಆನ್ ಟೈಮ್ ಬಂದೇ ಬರ್ತೀನಿ ಅಂತ ಅಂದ್ರೆ ಅರ್ಥ ಏನು? ನಾವು ಏನ್ ಮೌಲ್ಯ ಕೊಡ್ತಾ ಇದೀವಿ, ಏನ್ ಬೆಲೆ ಕೊಡ್ತಾ ಇದೀವಿ, ಯಾವ್ದು ತುಂಬಾ ಆಸಕ್ತಿ ಇರುತ್ತೆ ನಮ್ಮ ಮನ್ಸಾರೆ, ಅದಕ್ಕೆ ನಾವು ಸಮಯ ಪರಿಪಾಲನೆಯನ್ನ ಮಾಡ್ತೀವಿ, ಅಥವಾ ಆ ಅಗ್ರಿಮೆಂಟ್ಗಳನ್ನ ನಾವು ಫಾಲೋ ಮಾಡ್ತೀವಿ. ನನಗೆ ಇಷ್ಟ ಇರೋ ವ್ಯಕ್ತಿ ಜೊತೆ ನಾನು ಮಾಡಿರೋ ಒಪ್ಪಂದಗಳನ್ನ ನಾವು ನಡೆಸ್ಕೊಡ್ತೀನಿ. ಇಷ್ಟ ಇಲ್ದೇ ಇರೋಂಥ ವ್ಯಕ್ತಿಗಳನ್ನ, ಇಷ್ಟ ಇಲ್ದೇ ಇರೋ ಕೆಲಸಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸಾರ್ನು ಹಾಗಿದ್ಮೇಲೆ ಇಷ್ಟ ಇಲ್ದಿರೋ ವ್ಯಕ್ತಿಗಳನ್ನ ಜೊತೆ ನಾವು ಒಪ್ಪಂದ ಕೊಟ್ಟು ನಡೆಸ್ಕೊಳ್ದೇ ಇರೋದಕ್ಕಿಂತ ಆ ವ್ಯಕ್ತಿ ಜೊತೆ ಮೊದಲೇ ಹೇಳ್ಬೋದಲ್ಲ, ಹೇಗೂ ಆತ ಇಷ್ಟ ಇಲ್ಲ, ಏನೋ ಫಾರ್ಮಾಲಿಟೀಸ್ಗೆ ಅಂತ ಯಾಕೆ ಹೇಳ್ಬೇಕು? ಅವ್ರಿಗೆ ಯಾಕೆ ಖುಷಿ ಕೊಡಬೇಕು ಆ ಟೆಂಪರರಿ? ಇನ್ನು ದೊಡ್ಡ ಮಟ್ಟದಲ್ಲಿ ಅವರ ಒಂದು ಆ ಏನು ಬೇಡದೇ ಇರೋ ವ್ಯಕ್ತಿಗಳ ಸಾಲನ್ನ ನಾವು ಯಾಕೆ ಸೇರ್ಬೇಕು ಅಲ್ವಾ? ಸೊ ಈ ರೀತಿ ಆಗುತ್ತೆ. ಹಂಗೂ ಕೆಲವೊಬ್ರು ಹೇಳೋರಂತೆ, ಇಲ್ಲ ಸರ್, ತುಂಬಾ ತುಂಬಾ ನಾನು ಬರ್ತಾ ಇರ್ತೀನಿ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಡುತ್ತೆ, ನನ್ನ ಮಗನ್ಗೆ ಆಕ್ಸಿಡೆಂಟ್ ಆಗ್ಬಿಡ್ಬೋದು, ಅಥವಾ ನನ್ನ ಹೆಂಡತಿಗೆ ಸೀರಿಯಸ್ ಆಗಿ ಏನೋ ಸಮಸ್ಯೆ ಆಗ್ಬೋದು, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು, ಅದೇನು ಬರೋಕ್ಕಾಗ, ನೀವು $1 ಮಿಲಿಯನ್ ಕೊಟ್ಟು ನಾನು ಬರೋಕ್ಕಾಗಲ್ಲ, ಯಾಕಂದ್ರೆ ನಾನು ಬೆಳಿಗ್ಗೆ ಬೇಗ ಹೊರಟರು ಸಹಿತ ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ನಾನು ಬರೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಅವ್ನು ಪ್ರಶ್ನೆ ಕೇಳ್ತಾರೆ, ಓಕೆ ಫ್ರೆಂಡ್ ಆಯ್ತು, ಹಾಗೆ ಆಗ್ಲಿ. ನೀವು ಬರ್ಲಿಲ್ಲ ಅಂದ್ರೆ $1 ಮಿಲಿಯನ್ ಬೇಡ. ಈಗ ನಾನು ಹೇಳ್ತೀನಿ, ನೀವು ಪ್ರತಿದಿನ ಇಲ್ಲಿ ಲೇಟ್ ಆಗಿ ಬಂದ್ರೆ ನಿಮ್ಮ ವೈಫ್ಗೆ ಪ್ರಾಣಕ್ಕೆ ತೊಂದರೆ ಆಗತ್ತೆ, ಅಥವಾ ನಿಮ್ಮ ಹಸ್ಬೆಂಡ್ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ಸಂದರ್ಭ ಇದ್ರೆ ಏನ್ ಮಾಡ್ತೀರಾ? ಅವಾಗ ಹೌದಾ, ಹಾಗೆ ನಾನು ಮನೆಗೆ ಹೋಗಲ್ಲ, ಇಲ್ಲೇ ಕಾನ್ಫರೆನ್ಸ್ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು. ಈ 7 ದಿನ ಏನಿದೆ ಕಾನ್ಫರೆನ್ಸ್
ಇಲ್ಲೇ ಮಲಗಿದ್ದು ಇಲ್ಲೇ ನಾನು ಟ್ರೈನ್ ಅಟೆಂಡ್ ಮಾಡ್ತೀನಿ, ಲೇಟ್ ಆಗೋದಿಲ್ಲ ಅಂತಾರೆ. ಸೊ ನೋಡಿ, ಆ ಪರಿಣಾಮದ ತೀವ್ರತೆ ಮೇಲೆ ನಾವು ನಮ್ಮ ಮಾತುಗಳನ್ನ ನಡೆಸ್ಕೊಳ್ಳೋದು ಬಿಡೋದು ಮಾಡ್ತೇವೆ. ಅದು ಮನುಷ್ಯನ ಸಹಜ ಗುಣ. ಆದ್ರಿಂದ ಸ್ನೇಹಿತರೆ, ಪ್ರತಿಯೊಂದು ನಾವು ಇಷ್ಟೇ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ನಾವು ಮಾತಾಡಿದ್ರೆ ಅದಕ್ಕೆ ತೂಕ ಇರುತ್ತೆ, ಅದರಿಂದ ನಾವು ಗೌರವ ತಂದ್ಕೊಡೋದು, ಮತ್ತೆ ಅವ್ರಿಗೆಲ್ಲ ಅವರ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನ ಹೊಂದಿದ್ರೆ, ಗೌರವ ಹೊಂದಿದ್ರೆ, ಪ್ರೀತಿ ಹೊಂದಿದ್ರೆ, ವಿಶ್ವಾಸ ಹೊಂದಿದ್ರೆ, ಅದರಿಂದ ಲಾಭಗಳು ಅನೇಕ ನಮಗೆ. ಮುಂದೆ ಫ್ಯೂಚರ್ ಅಲ್ಲಿ ಸಂಬಂಧ ಗಟ್ಟಿ ಆಗ್ಬೋದು, ಬಿಸ್ನೆಸ್ ಸಿಗ್ಬೋದು. ಯಾ ಮುಖ್ಯವಾಗಿ ನಮಗೆ ನಾವೇ, ನಮ್ಮ ಮನಸ್ಸು ನಮ್ಮನ್ನ ಒಪ್ಕೊಳ್ಳುತ್ತೆ. ನಮ್ಗೆ ಏನ್ ಬೇಕೋ ಸಂಪನ್ಮೂಲಗಳನ್ನು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೊಡ್ತಾ ಆಗುತ್ತೆ ನಮ್ಮ ಗುರಿಗಳನ್ನ ಅಚೀವ್ ಮಾಡ್ಲಿಕ್ಕೆ. ಓಕೆ. ಆದ್ರಿಂದ ಸೆಲ್ಫ್ ಎಸ್ಟೀಮ್ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ, ಪರ್ಸನಲ್ ಪವರ್ ಬರುತ್ತೆ, ಮೆಂಟಲ್ ಕ್ಲಾರಿಟಿ ಸಿಗುತ್ತೆ, ಸ್ಪಷ್ಟತೆ ಸಿಗುತ್ತೆ, ಎನರ್ಜಿ ಸಿಗುತ್ತೆ. ಆದ್ರಿಂದ ನಾವು ಅವರ ಅವ್ರಿಗೂ ಕೂಡ ಏನಾಗುತ್ತೆ, ಅವ್ರ ಮಾತು ನಾನು ಗೌರವಿಸ್ತೆ, ನಾನು ಹೇಳ್ದಪ್ಪ ಬಂದ್ಬಿಟ್ಟ ಒಂದ್ ಮಾತು ಹೇಳ್ದೆ ಬಂದ ರೀ, ಖುಷಿ ಆಗುತ್ತೆ ಅವ್ರಿಗೆ, ಅವ್ರಿಗೂ ಸಂತೋಷ ಆಗುತ್ತೆ. ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ಅವ್ರಿಗೇನ್ ನಷ್ಟ ಆಗ್ತಿದೆ ಅಂತ ನೋಡೋದಿಲ್ಲ. ಅವ್ರು ನಮ್ಮನ್ನ ಮಾತನ್ನ ನಂಬ್ಕೊಂಡು ಅವ್ರು ದುಡ್ಡು ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆ ದುಡ್ಡು ಅವ್ರಿಗೇನೋ ಆ ಅವರ ಪತ್ನಿಗೋ ಪುತ್ರನಿಗೋ ರಿಲೇಟಿವ್ಸ್ಗೆ ಯಾರಿಗೋ ಮೆಡಿಕಲ್ ಎಮರ್ಜೆನ್ಸಿಗೆ ಬೇಕಾಗಿರಬಹುದು, ಅಥವಾ ಅವ್ರದ್ದೇನೋ ಸಮಸ್ಯೆನ ತೀರಿಸ್ಕೊಳಕ್ಕಾಗಿರಬಹುದು. ನಾವು ಕ್ಯಾಶುಯಲ್ ಆಗಿ ಇಲ್ಲವ ಬರೋಕ್ಕಾಗಿಲ್ಲ, ದುಡ್ಡಿಲ್ಲ ನನ್ನ ಹತ್ರ, ಬಂದಾಗ ಕೊಡ್ತೀನಿ ಹೇಳ್ಬೋದು. ಬಟ್ ಆ ಕಮಿಟ್ಮೆಂಟ್ಗೆ ಅವ್ರು ನಮ್ಮನ್ನು ನಂಬಿ ಕಾಯ್ತಾ ಇರ್ತಾರಲ್ವಾ. ಅಥವಾ ನಮ್ಮ ಉಪಸ್ಥಿತಿಗೆ ಬಂದು ಏನೋ ಕೌನ್ಸಿಲಿಂಗ್ ಮಾಡ್ತಾರೆ, ಯಾರಿಗೋ ಒಂದು ಬುದ್ಧಿವಾದ ಹೇಳ್ತಾರೆ ಅಂತ, ಅವ್ರ ಸಮಸ್ಯೆ ತುಂಬಾ ತೀವ್ರವಾಗಿರುತ್ತೆ. ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ಆ ಒಪ್ಪಂದವನ್ನು ಮುರಿದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ, ಅನಾನುಕೂಲ ಆಗುತ್ತೆ. ಆದ್ರಿಂದ ನಾವು ಮಾಡಬಾರ್ದು. ಓಕೆ. ಸಮ್ ಟಿಪ್ಸ್ ಆನ್ ಮೇಕಿಂಗ್ ಅಂಡ್ ಕೀಪಿಂಗ್ ಅಗ್ರಿಮೆಂಟ್ಸ್. ಈಗ ಹೇಗೆ ಮಾಡೋದು ಅಗ್ರಿಮೆಂಟ್ನ, ನಾವು ಹೇಗೆ ಮಾಡೋದು, ಮತ್ತೆ ಇದರಿಂದ ಆಚೆ ಬಂದು ನಮ್ಮ ಮಾತುಗಳನ್ನ ಕೊಟ್ಟಿದ್ದನ್ನ ನಡೆಸ್ಕೊಂಡು ನಮ್ಮ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಂಡು ನಾವು ಯಶಸ್ವಿ ವ್ಯಕ್ತಿಗಳಾಗಿ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಮೇಕ್ ಓನ್ಲಿ ಅಗ್ರಿಮೆಂಟ್ ದಟ್ ಯು ಇಂಟೆಂಟ್ ಟು ಕೀಪ್. ಯಾವುದನ್ನ ನೀವು ಇಷ್ಟಪಡ್ತಿರೋ ಅದನ್ನ, ನಾನು ಈ ಒಪ್ಪಂದನ ಅಥವಾ ಈ ಮಾತನ್ನ ನಡ್ಸ್ಕೊಡಕ್ಕಾಗತ್ತೆ ಅನ್ನೋದನ್ನ ಮಾತ್ರ ಮಾಡಿ ಅಂತ ಯೋಚನೆ ಮಾಡ್ಬಿಟ್ಟು ಮಾಡಿ. ನಿಜವಾಗ್ಲೂ ನಾನು ಅದನ್ನ ಒಂದ್ಸಾರಿ ಮಾಡ್ಬೇಕು ಅಂತ ಇಷ್ಟ ಆಯ್ತು ಅಂತ ಚೆಕ್ ಮಾಡಿ, ಅದಕ್ಕೆ ಮುಂಚೆ ಹೇಳಕ್ ಮುಂಚೆ, ಕಮಿಟ್ ಆಗಕ್ ಮುಂಚೆ ಆಗತ್ತಾ, ಅಥವಾ ಬೇರೆಯವರ ಅಪ್ರೂವಲ್ ಬೇಕಾ, ಅದಕ್ಕೆ ಎಲ್ಲವನ್ನ ನೀವು ಗಣನೆಗೆ ತೆಗೆದುಕೊಳ್ಬೇಕು. ನಂತರ ಏನ್ ಮಾಡ್ಬೇಕು? ರೈಟ್ ಡೌನ್. ಸಹಜ, ಮನುಷ್ಯನಿಗೆ ಮರೆವು ಸಹಜ. ನಮಗೂ ಕೆಲವೊಮ್ಮೆ ಆಗುತ್ತೆ, ಮೀಟಿಂಗ್ ಸೆಷನ್ ಮಾಡೋಣ ಅಂತ ಹೇಳ್ತೀವಿ, ನಾನು ಬ್ಲಾಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಸ್ಲಾಟ್ನ ಬೇರೆ ಕೆಲಸ ಮಾಡ್ತಾ ಇರ್ತೀವಿ, ಮರ್ತು ಹೋಗ್ಬಿಡುತ್ತೆ. ಸಹಜ ಅದು. ಹಾಗಾಗಿ ಒಂದ್ ಕಡೆ ಬರ್ದಿಟ್ಕೋಬೇಕು, ಇವತ್ತು ಅಲ್ಲಿಗೆ ಹೋಗ್ಬೇಕು, ಇವತ್ತು ಇವ್ರನ್ನ ಭೇಟಿ ಮಾಡ್ಬೇಕು, ಇವ್ರಿಗೆ ಇದನ್ನ ಕೊಡ್ಬೇಕು. ಯಾ ಡೈಲಿ ಪ್ಲಾನರ್ ಇರ್ಬೋದು, ಕ್ಯಾಲೆಂಡರ್ ಮಾಡೋದಿರ್ಬೋದು, ನೋಟ್ ಬುಕ್ ಅಲ್ಲಿ ಬರ್ದಿರ್ಬೋದು, ಕಂಪ್ಯೂಟರ್ ಅಲ್ಲಿ, ಈಗೆಲ್ಲ ಮೊಬೈಲ್ ಅಲ್ಲಿ ಕೂಡ ರಿಮೈಂಡರ್ಸ್ ನ ಹಾಕೋಬಹುದು. ಯಾ ಈಸಿ ಆಗ್ಬಿಟ್ಟಿದೆ, ಮುಂಚೆ ತರ ಕಷ್ಟ ಇಲ್ಲ. ಎಷ್ಟೊಂದು ಜನಕ್ಕೆ ಡೈರಿಲಿ ಬರೀತಾರೆ, ಇಷ್ಟೊಂದು ಇಲ್ಲಿ ಹೋಗ್ಬೇಕು, ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ಡೈರಿ ನೋಡೋದೇ ಮರ್ತೋಗ್ತಾರೆ. ಪಾಪ ಬರ್ದಿರ್ತಾರೆ ಎಲ್ಲ ಲಿಸ್ಟ್, ಡೈಲಿ ನೋಡೋದೇ ಮರ್ತೋಗ್ಬಿಡುತ್ತೆ ಕೆಲಸ ಕಾರ್ಯಗಳಲ್ಲಿ, ಅಲ್ವಾ? ಅದೆಲ್ಲ ನಿಮ್ಗೆ ಆಗಿರುತ್ತೆ ಯಾವಾಗಾದ್ರೂ ಒಮ್ಮೆ. ಸೊ ಹಾಗಾಗಿ ರಿಮೈಂಡರ್ಸ್, ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ, ರಿಮೈಂಡರ್ಸ್ನ ಇಟ್ಕೋಬೇಕು, ನೋಟ್ಬುಕ್ಕಲ್ಲಿ ಬರ್ಕೋಬೇಕು. ಸೊ ದಟ್ ನಾವು ವಿ ಡೋಂಟ್ ಫರ್ಗೆಟ್ ದ್ಯಾಟ್. ಮತ್ತೆ ಪ್ರತಿದಿನ ನೋಡ್ಬೇಕು, ಆ ಬರ್ದಿರೋದನ್ನ ಇವತ್ತು ಎಷ್ಟಾಗಿದೆ ಟಿಕ್ ಮಾಡಿ, ನಾಳೆ ಏನಿದೆ ಅಂತ ಇವಾಗಲೇ ತಿಳ್ಕೊಬೇಕು. ನಾಳೆ ಆ, ತುಂಬಾ ಬೆಳಿಗ್ಗೆ ಮಾಡೋ ಕಾರ್ಯಕ್ರಮನ ಬೆಳಿಗ್ಗೆ ನೋಡೋದಲ್ಲ. ಓಕೆ. ಅದನ್ನ ನೋಡ್ಬೇಕು. ಯಾಕಂದ್ರೆ ಯಾವುದೇ ಒಬ್ರಿಗೆ ನಾವು ಮಾತು ಕೊಟ್ಟಾಗ ಇದು ಮಾಡ್ತೀವಿ, ಇದು ನಡ್ಸ್ಕೊಡ್ತೀವಿ, ಇದೇ ರೀತಿ ನಡಿತೀವಿ ಅಂದಾಗ ಅದನ್ನ ಇಮಿಡಿಯೇಟ್ ಆಗಿ ಬರ್ದಿಲ್ಲ ಅಂದ್ರೆ, ಅಥವಾ ಅದು ಸೀರಿಯಸ್ ಆಗಿ ನಾವು ತಗೊಂಡಿಲ್ಲ ಅಂದ್ರೆ, ಅದಕ್ಕೆ ಪ್ರಾಮುಖ್ಯತೆ ಕೊಡ್ಲಿಲ್ಲ ಅಂದ್ರೆ, ನಮ್ಮ ಮೈಂಡ್ ಇಂದ 37 ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಸಪೋಸ್ 10 ಜನ ಸಿಕ್ಕಿರೋ ನಮ್ಗೆ, 10 ಜನಕ್ಕೆ ಅವತ್ತೊಂದ್ ದಿನ ಬರ್ತೀನಿ, ಇವತ್ತೊಂದ್ ದಿನ ಬರ್ತೀನಿ, ಇಲ್ಲಿ ನಾನು ಭೇಟಿ ಆಗ್ತೀನಿ, ಆ ಡಿನ್ನರ್ಗೆ ಬರ್ತೀನಿ, ಪಾರ್ಟಿಗೆ ಬರ್ತೀನಿ, ಸಮಾರಂಭಕ್ಕೆ ಬರ್ತೀನಿ, ಪ್ರಶಸ್ತಿ ಪ್ರದಾನಕ್ಕೆ ಬರ್ತೀನಿ, ಅಥವಾ ನಿಮ್ಗೆ ಸಹಾಯ ಮಾಡಕ್ ದುಡ್ಡು ಕೊಟ್ಟು, ಏನೇ ಇದ್ರು 10 ಆಕ್ಟಿವಿಟಿನ ಇಮ್ಮಿಡಿಯೇಟ್ ಆಗಿ ಬರ್ಕೋಬೇಕು. ಇಲ್ಲ ಅಂದ್ರೆ 10ಅಲ್ಲಿ 5 ಮಾಯ ಆಗ್ಬಿಡುತ್ತೆ ತಲೆಯಿಂದ. ಅದು ಒಂದು ಕಾರಣ ಆಗ್ಬಿಡುತ್ತೆ ನಮ್ಗೆ. ನಾವು ಉದ್ದೇಶಪೂರ್ವಕವಾಗಿ ಮಾಡಲ್ಲ, ಕೆಲವೊಮ್ಮೆ ಮರ್ತು ಹೋಗ್ತೀವಿ. ಅದು ಸಹಜ ಗುಣ ಮನುಷ್ಯನಿಗೆ, ಅಲ್ವಾ? ಅದರಿಂದ ನೆನಪಿಸ್ಕೊಳ್ಳೋಕೆ ಈ ಒಂದು ತಂತ್ರಗಳನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ ಪ್ರತಿದಿನ ನೋಡ್ಬೇಕು ಎಷ್ಟು ಕೆಲಸ ಇದೆ, ಯಾವತ್ತು ಇದೆ ಅಂತ ನಮ್ಮ ಬ್ರೈನ್ಗೆ, ಸುಪ್ತ ಮನಸ್ಸಿಗೆ ಸಂದೇಶಗಳನ್ನ ಕೊಡ್ತಾ ಇದ್ದಾಗ ಅದು ನಮ್ಮ ಅಲರ್ಟ್ ಮಾಡುತ್ತೆ. ಪದೇ ಪದೇ ನೋಡ್ತಾ ಇದ್ದಷ್ಟು ನಮಗೆ ಸಹಾಯ ಮಾಡುತ್ತೆ ಮೆಮೊರಿನಲ್ಲಿ ಇಟ್ಕೊಳ್ಳೋಕೆ.
ಮತ್ತೆ ಇನ್ ಕೇಸ್ ನಿಮ್ಗೆ ಅನಿಸ್ತಾ ಇದೆಯಪ್ಪ, ನನ್ಗೆ ಇದು ಮಾಡ್ಲಿಕ್ಕಾಗಲ್ಲ, ಒಪ್ಕೊಂಡ್ಬಿಟ್ಟೆ ನಾನು, ಮದ್ವೆಗೆ ಹೋಗ್ಲಿಕ್ಕಾಗಲ್ಲ, ದುಡ್ಡು ಹಣ ಕೊಡ್ಲಿಕ್ಕಾಗಲ್ಲ, ನಂಗೆ ಅರೇಂಜ್ ಆಗ್ಲಿಲ್ಲ, ಅಥವಾ ಮನೆಯಲ್ಲಿ ಇವತ್ತು ನಮ್ಮ ಕುಟುಂಬದವನ್ನ ಹೊರಗಡೆ ಕರ್ಕೊಳಕ್ ಆಗ್ಲಿಲ್ಲ ಅಂತ ಅವತ್ತು ಗೊತ್ತಾಯ್ತು, ಹಿಂದಿನ ದಿನ ಗೊತ್ತಾಯ್ತು, ಹೇಳ್ಬಿಡ್ಬೇಕು ಅವ್ರಿಗೆ, ಕಮ್ಯುನಿಕೇಟ್ ಮಾಡ್ಬಿಡ್ಬೇಕು. ಇದನ್ನ ನಡ್ಸ್ಕೊಳಕ್ ಆಗ್ತಾ ಇಲ್ಲ ಒಪ್ಪಂದನ, ಹಿಂಜರಿಬಾರ್ದು. ನಾವ್ ಅನ್ಕೊಂತೀವಿ ಅವ್ರು ಬೇಜಾರ್ ಮಾಡ್ಕೋತಾರೆ, ಬೇಸರ ಪಟ್ಕೋತಾರೆ, ಅಥವಾ ಕಾರಣಗಳ ಕೇಳ್ತಾರೆ, ಅವ್ರು ಕನ್ವಿನ್ಸ್ ಮಾಡಕ್ ಅರ್ಧ ಗಂಟೆ ಬೇಕು, ಅದ್ರ ಬದಲು ಸುಮ್ಮನೆ ಇದ್ದು ಬಿಡೋಣ. ನೋ, ಅದೇ ಇಂಟಿಗ್ರಿಟಿ, ಅವ್ರ ಮೇಲೆ ನಂಬಿಕೆ. ಯಾವಾಗ ನಾವು ಅವ್ರಿಗೆ ನಾವು ಹೇಳ್ತೀವೋ, ಇಲ್ಲ ಗುರು ನನ್ಗೆ ಕಮಿಟ್ ಆಗಿದೆ ದುಡ್ಡು ಕೊಡಬೇಕು, ನಾನು ಇವತ್ತು ದುಡ್ಡು ಕೊಡೋಕ್ಕಾಗಲ್ಲ ಕಾರಣಾಂತರಗಳಿಂದ, ದಯವಿಟ್ಟು ನನಗೆ ಇನ್ನೊಂದು ವಾರ ಟೈಮ್ ಕೊಡು, ಜನಕ್ಕೆ ನಂಬಿಕೆ ಬರುತ್ತೆ, ಕೊಡ್ತೀನೋ ಬಿಡ್ತೀನೋ. ಹೇಯ್, ಹೇಳಿದ ಟೈಮ್ಗೆ ಅವ್ರು ಕಾಲ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿ ನನಗೆ ಗೌರವ ಕೊಡ್ತಾ ಇದ್ದಾನೆ, ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದಾನೆ, ನನಗೂ ಒಂದು ಸ್ಥಾನ ಕೊಡ್ತಾ ಇದ್ದಾನೆ, ವ್ಯಾಲ್ಯೂ ಮಾಡ್ತಾ ಇದ್ದಾನೆ. ಇದು ಬೇಕು ಸಂಬಂಧದಲ್ಲಿ. ಓಹ್ ಈಸ್ ಟೇಕಿಂಗ್ ಮೀ ಫಾರ್ ಗ್ರಾಂಟೆಡ್ ಅಂತ ಅನ್ಕೋಬಾರ್ದು, ಅಲ್ವಾ? ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು, ನಾನು ಲೇಟಾಗಿ ಹೋಗಿಲ್ಲ ಅಂದ್ರೆ ಹೆಂಡತಿ ಮಕ್ಳಿಗೆ ಗೊತ್ತು ನನ್ ಕೆಲಸ ಇದೆ. ನೋ, ಆಗುತ್ತೆ, ಯಾಕಂದ್ರೆ ನಾವು ಮಾತು ಕೇಳ್ತಾರೆ, ಖಂಡಿತ ಅವರು ಕೇಳಲ್ಲ, ನಮ್ ಕ್ವಶನ್ ಮಾಡಲ್ಲ, ಅರ್ಥ ಮಾಡ್ಕೋತಾರೆ. ಬಟ್ ಏನಾಗುತ್ತೆ ಸ್ನೇಹಿತರೆ, ಎಲ್ಲೋ ಒಂದ್ ಕಡೆ ಆ ಬಿರುಕು ಬಿಟ್ಟಿರುತ್ತೆ, ನಿಧಾನವಾಗಿ ಆ ವ್ಯಾಲ್ಯೂ ಸಿಸ್ಟಮ್ಗೆ ಡ್ಯಾಮೇಜ್ ಆಗಿರುತ್ತೆ. ವ್ಯಾಲ್ಯೂ ಸಿಸ್ಟಮ್ ಅಲ್ವಾ ನಾವು ಮಾತಿನಂತೆ ನಡ್ಕೊಳ್ಳೋದು, ಕಮಿಟ್ಮೆಂಟ್ ಒಂದು ಒನ್ ಆಫ್ ದಿ ವ್ಯಾಲ್ಯೂ ಸಿಸ್ಟಮ್. ಮಕ್ಳಿಗೆ ಏನ್ ಕಲಿಸ್ತಾ ಇದೀವಿ, ಅವರು ನಾವೇನ್ ಅವ್ರಿಗೆ ಕೊಡ್ತೀವಿ ಅದನ್ನ ನೋಡೇ ಕಲಿಯುವಂಥದ್ದು. ನಾಳೆ ದಿನ ನಾವು ಕ್ವಶನ್ ಮಾಡೋದಲ್ಲ, ಸುಳ್ಳು ಹೇಳ್ತೀಯ, ನೀನು ಹೇಳಿದ ತರ ನಡ್ಕೊಳ್ಳಲ್ಲ, ನಿನ್ ಬಗ್ಗೆನೇ ಸ್ವಾರ್ಥಿ, ನೀನು ನಿನ್ ಬಗ್ಗೆನೇ ಯೋಚನೆ ಅಲ್ಲ, ಅದು ನಾನ್ ಕಲಿಸಿಲ್ಲ, ನಾನ್ ಡೆಮಾನ್ಸ್ಟ್ರೇಟ್ ಮಾಡಲಿಲ್ಲ, ಅಲ್ವಾ? ಮಕ್ಳು ಎಲ್ಲಿಂದ ತಾನೇ ಕರೀತಾರೆ? ಯಾಕೆ ದೂರ ಹೋಗ್ತಾ ಇದಾರೆ ಗಂಡ ನನ್ನಿಂದ, ಹೆಂಡತಿ ದೂರ ಹೋಗ್ತಾ ಇದಾರೆ, ಏನಕ್ಕೆ? ನಂಬಿಕೆ ಇಲ್ಲ. ಹಾಗಾಗಿ ಸೊ ಅದನ್ನ ಮಾಡಿ. ಆಗಲ್ಲ ಅಂದ್ರೆ ಹೇಳ್ಬಿಡ್ಬೇಕು. ಲರ್ನ್ ಟು ಸೇ ನೋ ಮೋರ್ ಆಫನ್. ಇನ್ನೊಂದು ಕಲಿಬೇಕು ನಾವು ಅದನ್ನ, ತಂತ್ರಗಳನ್ನ ಕಲ್ತಿದೀವಿ. ಹೌ ಟು ಸೇ ನೋ. ಎಲ್ಲ ಕೆಲಸನೂ ತಲೆ ಮೇಲೆ ಹಾಕೊಂಡು ಪೀಪಲ್ ಪ್ಲೀಸರ್ ಆಗೋದು ಬೇಡ. ಆಗಲ್ಲ, ಆಗಲ್ಲ, ಆಗತ್ತೆ, ಆಗತ್ತೆ, ಮುಗೀತು. ಅದು ಈಸಿ. ಹೇಳ್ಬಿಟ್ಟು ಕೊರಗೋದಲ್ಲ. ಹೋಗಕ್ಕಾಗತ್ತಾ ಬಿಡುತ್ತಾ, ಹೇಳೋದ ಬಿಡೋದ, ಅಥವಾ ಹೋಗಿಲ್ಲ ಅಂದ್ರೆ ತಿರ್ಗಾ ಕೊರಗೋದು. ನೋ, ಅದು ನಮ್ಮ ಆತ್ಮವಿಶ್ವಾಸದ ಮೇಲೆ ಡ್ಯಾಮೇಜ್ ಮಾಡುತ್ತೆ. ದಯವಿಟ್ಟು ಸ್ನೇಹಿತರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಯಾಕಂದ್ರೆ ನೀವು ಯಶಸ್ಸಿನ ಪಥದ ಕಡೆ ಹೋಗ್ತಾ ಇದ್ದೀರಾ. ಯಾವುದೇ ಪಾಪ ಪ್ರಜ್ಞೆ, ಕೀಳಿರಿಮೆ, ಯಾ ಇದೆಲ್ಲ ಇರಬಾರ್ದು. ಅಪರಾಧಿ ಮನೋಭಾವ, ನೋ, ನೋ ಅಂತ ಹೇಳ್ಬಿಡಿ. ಆಗಲ್ಲ, ಏನಾದ್ರು ತಿಳ್ಕೊಳ್ಳಿ, ನನ್ನ ಜೀವನ ಅಲ್ವಾ, ನನ್ನ ಜೀವನ ನನ್ ಮುಖ್ಯ. ಓಕೆ, ದಿ ರೂಲ್ಸ್ ಆಫ್ ದಿ ಗೇಮ್ ಅಂತ ಒಂದಿದೆ. ಅವ್ರೇನ್ ಮಾಡ್ತಾರೆ, ರೂಲ್ಸ್ ಇದೆ ಕೆಲವು. ಯಾ ಕೆಲವರಿಗೆ, ಬೇರೆಯವರಿಗೆ ನಾವು ಕಮಿಟ್ಮೆಂಟ್ ಮಾಡುವಾಗ ಈ ಅಂಶಗಳನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಏನಂದ್ರೆ, ಬೇರೆಯವರ ವ್ಯಾಲ್ಯೂಸ್, ಬೇರೆಯವರ ಗೋಲ್ಗಳಿಗೆ ಸಪೋರ್ಟ್ ಮಾಡೋ ತರ ಒಂದು ಉದ್ದೇಶನ ಇಟ್ಕೊಂಡಿದ್ಯಾ ಚೆಕ್ ಮಾಡ್ಬೇಕು. ನಾವು ಕಮಿಟ್ ಆಗೋಕ್ ಮುಂಚೆ ನನ್ನ ವ್ಯಾಲ್ಯೂ ಸಿಸ್ಟಮ್ಗೆ ಅದು ಮ್ಯಾಚ್ ಆಗುತ್ತಾ, ಅವ್ರೇನೋ ಸಮಾರಂಭಕ್ಕೆ ಕರಿತಾ ಇದಾರೆ, ನನ್ನ ಕೈಲಿ ಆಗುತ್ತಾ ಮಾಡ್ಲಿಕ್ಕೆ, ನನಗಿಷ್ಟನಾ, ಅದು ನೋಡ್ಬೇಕು. ಮತ್ತೆ ನಾವು ಅವರಿಗೆ ಒಳ್ಳೆಯ ಉದ್ದೇಶದ ಮಾತುಗಳನ್ನ ಆಡ್ಬೇಕು. ಯಾ ಓಕೆ. ಮತ್ತೆ ಆ, ಏನಾದ್ರು ನಿಮ್ಗೆ ಅದು ಕ್ವಶನ್ಸ್ಗಳಿದ್ರೆ, ಒಪ್ಪಂದದಲ್ಲಿ ಅಗ್ರಿಮೆಂಟ್ಗಳಿದ್ರೆ ಕೇಳ್ಬಿಡ್ಬೇಕು. ಅಸಂಪ್ಷನ್ ಮಾಡ್ಕೋಬಾರ್ದು, ಕ್ಲಾರಿಟಿ ತಗೊಂಡು ಆಮೇಲೆ ನೀವು ಒಪ್ಪಿಗೆನ ಕೊಡಬಹುದು. ಯಾ ಮತ್ತೆ ನಿಮ್ದು ಯಾವ್ದು ಇಷ್ಟಪಟ್ಟು ಮಾಡ್ತೀರಾ, ಮತ್ತೆ ಯಾವ ಅಗ್ರಿಮೆಂಟ್ಗಳನ್ನ, ಯಾವ ಒಪ್ಪಂದಗಳನ್ನ ನಿಮ್ ಕೈಯಲ್ಲಿ ನಡ್ಸ್ಕೊಡಕ್ ಸಾಧ್ಯ ಆಗುತ್ತೆ ಅಂತದಕ್ಕೆ ಮಾತ್ರ ನೀವು ಒಪ್ಪಿಗೆ ಕೊಡ್ಬೇಕು, ಅಲ್ವಾ? ಮತ್ತೆ ಯಾವ ನಿಮ್ಗೆ ಒಪ್ಪಂದ ನಡ್ಸ್ಕೊಡಕ್ಕಾಗಲ್ಲ, ಮೊದಲೇ ಕಮ್ಯುನಿಕೇಟ್ ಮಾಡ್ಬೇಕು, ಅವ್ರಿಗೆ ಹೇಳ್ಬೇಕು, ನನಗೆ ಒಪ್ಕೊಂಡಿದೆ ಅಪ್ಪ, ಈಗ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬೋದು. ತಪ್ಪೇನೂ ಇಲ್ಲ, ತಪ್ಪೇನೂ ಇಲ್ಲ. ಯಾ ಓಕೆ. ಬಿ ರೆಸ್ಪಾನ್ಸಿಬಲ್. ಜವಾಬ್ದಾರಿ ತಗೋಬೇಕು ಆ ಮಾತಿಗೆ, ಮತ್ತೆ ಬ್ಲೇಮ್ ಮಾಡಬಾರ್ದು. ನಾನು ಹಿಂಗೆ ಒಪ್ಕೊಂಡಿದ್ದೆ, ಅವ್ನು ನನ್ನ ಬಗ್ಗೆ ಆ ಥರ ಎಲ್ಲ ಹೇಳ್ಕೊಂಬಂದ, ಅದರಿಂದ ನನಗೆ ಇವಾಗ ಹೀಸ್ ದೇರ್ ಇನ್ ಮೈ ಬ್ಯಾಡ್ ಬುಕ್ಸ್, ನನಗೆ ಅವನ ಬಗ್ಗೆ ಅಭಿಪ್ರಾಯ ಇಲ್ಲ, ನಾನು ಹೋಗಲ್ಲ. ಅಲ್ಲ, ಬ್ಲೇಮು ಕಂಪ್ಲೇನಿಂಗ್ ಇರಬಾರದು, ಜಸ್ಟಿಫೈ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ ಟೆಕ್ನಿಕ್ಕು, ಮಾರ್ಟಿನ್ ರೂಲ್. ಏನ್ ಹೇಳ್ತಾರೆ, ಯಾ ಸೆಟಪ್ ಕಾನ್ಸಿಕ್ವೆನ್ಸಸ್. ಅವ್ರ ಮಾತನ್ನ ನಡ್ಸ್ಕೊಡೋದಕ್ಕೆ ಕಾನ್ಸಿಕ್ವೆನ್ಸ್ ಸೆಟ್ ಮಾಡ್ಬಿಡ್ತಾರಂತೆ. ಏನಂದ್ರೆ, ನಮ್ಮ ಮಾತನ್ನ ನಾವು ಕೊಟ್ಟ ಮೇಲೆ ಅವ್ರ ಸ್ನೇಹಿತರಿಗೆಲ್ಲ ಹೇಳ್ಬಿಡ್ತಾರಂತೆ, ಗುರು ನಾನು ಬರ್ತೀನಿ ಅಂತ ಹೇಳಿದ್ದೀನಿ, ನಾನು ಬಂದಿಲ್ಲ ಅಂದ್ರೆ ಯು ಕ್ಯಾನ್ ಫೈನ್ ಮೀ ₹1,000. ಈ ತರ. ಅಥವಾ ವೈಫ್ಗೂ, ನಾನು ಇವಾಗ ಒಂದು ಮಾತು ಕೊಟ್ಟಿದ್ದೀನಿ, ಅದು ನಡ್ಕೊಟ್ಟಿಲ್ಲ ಅಂದ್ರೆ ನೀನು ವಾಚ್ ಮಾಡು, ಮಾಡಿಲ್ಲ ಅಂದ್ರೆ ನನಗೆ ನನ್ನಿಂದ ₹5,000 ಫೈನ್ ಆಗ. ಈ ತರ ಕಾನ್ಸಿಕ್ವೆನ್ಸಸ್, ಪರಿಣಾಮನ ಮೊದಲೇ ಸೆಟ್ ಮಾಡ್ಬಿಡೋದು. ಹೆಂಗಿದೆ, ಇದು ಕೂಡ ಒಂದು ಟೆಕ್ನಿಕ್ ನ ನೀವು ಉಪಯೋಗಿಸಬಹುದು. ಇವತ್ತಿನ ಚಟುವಟಿಕೆ ಏನಪ್ಪಾ ಅಂತ ಹೇಳಿದ್ರೆ, ಎಸ್, ನಾವು ಒಪ್ಪಂದಗಳನ್ನು ಮಾಡುವಾಗ ನಮಗೆ ಸಾಧ್ಯ ಆಗಂತ ಒಪ್ಪಂದಗಳನ್ನ ಮಾಡಬೇಕು. ಅದು ಒಂದು
ಏನು ಈ ಲಿಸ್ಟ್ಗಳು ಯಾವುದು ನನ್ನ ಕೈಲಾಗೋ ಅಂತ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಿದ್ದೀನಿ. ಆಗುತ್ತೆ ಅನ್ನೋದನ್ನ ನಾನು ಮಾಡ್ತೀನಿ. ಆಗಿಲ್ಲ ಅಂದ್ರೆ ನೋ ಅಂತ ಹೇಳ್ತೀನಿ. ಇವತ್ತಿಂದ ಬೇರೆಯವ್ರು ಬೇಜಾರು ಮಾಡ್ಕೋತಾರೆ ಅಂತ ನಾನು ಆ ಹಿಂಜರಿಯೋದಲ್ಲ. ಇರೋದನ್ನ ಇದ್ದಂಗೆ ಹೇಳ್ತೀನಿ. ಮತ್ತೆ ನನ್ಗೆ ಅದು ನಡ್ಸಕ್ ಆಗ್ತಲ್ಲ ಒಪ್ಕೊಂಡಾದ ನಂತರ ಅಂದ್ರೂ ಸಹಿತ ಮುಂಚಿತವಾಗಿ ಅವ್ರಿಗೆ ಅಡ್ವಾನ್ಸ್ ಆಗಿ ಇಂಟಿಮೇಟ್ ಮಾಡ್ತೀನಿ. ಓಕೆ. ಓಕೆ ಫ್ರೆಂಡ್ಸ್, ಬೇಕಾದ್ರೆ ನೀವು ಇದನ್ನು ಟೆಸ್ಟ್ ಮಾಡ್ಬೋದು. ಈ ಒಂದು ಟೆಕ್ನಿಕ್ ಕೂಡ, ತಂತ್ರವನ್ನ ಕೂಡ ನೀವು ಮಾಡ್ಬೋದು. ಏನು, ನನ್ನ ಮಾತನ್ನ, ನಾನು ಕೊಟ್ಟ ಮಾತಂತೆ ನಡ್ಸ್ಕೊಂಡಿಲ್ಲ ಅಂದ್ರೆ ನನಗೆ ಫೈನ್ ಹಾಕೋದು, ಮತ್ತೊಂದೇನೋ ಮಾಡ್ಬೋದು ಅಂತ ಮೊದ್ಲೇ ಹೇಳ್ಬಿಡ್ಬೇಕು. ಯಾಕಂದ್ರೆ ಬ್ರೈನ್ಗೆ ಇಂಥದ್ದೆಲ್ಲ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ನನಗೆ ತೊಂದರೆ ಆಗುತ್ತೆ, ನಂಗೆ ನಷ್ಟ ಆಗುತ್ತೆ ಅಂದ್ರೆ ಅದು ಅಲರ್ಟ್ ಆಗಿರುತ್ತೆ. ಬೇರೆ ಎಲ್ಲಾ ಕೆಲಸ ಬಿಟ್ಟು ಇದನ್ನೇ ನೋಡ್ತಾ ಇರ್ತೆ, ನಿಂಗೆ ನಷ್ಟ ಆಗುತ್ತೆ ಮಾಡಪ್ಪ ಮಾಡಪ್ಪ ಅಂತ. ಅಷ್ಟು ಪವರ್ಫುಲ್ ನಮ್ಮ ಬ್ರೈನು. ಹಾಗಾಗಿ ಇವತ್ತಿಂದ ಒಂದು ಡೈರಿ ಇಟ್ಕೊಳ್ಳಿ. ಯಾವುದೇ ಕೆಲಸಗಳನ್ನ ಯಾರಿಗೆ ಕಮಿಟ್ ಆಗಿದೆ, ಯಾವುದೇ ಮಾತುಕತೆ ನೀವು ಕೊಟ್ಟಿದ್ರೆ, ಒಪ್ಪಂದಕ್ಕೆ ಬಂದಿದ್ರೆ ಅದನ್ನ ಬರೆದಿಟ್ಕೊಂಡು ಅದನ್ನ ನಡೆಸ್ಕೊಳ್ಳೋ ಥರ ಮಾಡಿ. ಸೊ ನೋಟ್ಬುಕ್ನೋ ಡೈರಿನೋ ಅಥವಾ ರಿಮೈಂಡರ್ಸೋ ಎಲ್ಲ ಒಂದು ಇಟ್ಕೊಂಡು ಅದ್ ಪದೇ ಪದೇ ರಿವ್ಯೂ ಮಾಡಬೇಕು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಎಕ್ಸಲೆಂಟ್. ಸೊ ಅದರಿಂದ ನಮ್ಮ ಸಂಬಂಧ ತುಂಬಾ ಉತ್ತಮ ಮಟ್ಟದಲ್ಲಿ ಆಗೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್ ದಿಸ್ ಸೆಷನ್. ಅಂಡ್ ನಾವೀಗ ಏನ್ ಮಾಡ್ತಾ ಇದ್ದೀವಿ, ಯೋಧರ ಘೋಷಣೆ ಮಾಡ್ತೀವಿ, ನಂತರ ಮೆಡಿಟೇಷನ್ ಮಾಡ್ತೀವಿ. ಯೋಧರ ಘೋಷಣೆಗೆ ಮುಂಚೆ ನಮ್ಮ ಒಂದು ರಿಚುವಲ್ ಫೋಟೋ ಫ್ರೇಮ್. ಎಸ್, ಫೋಟೋ ಅಲ್ಲಿ ಬನ್ನಿ. ನಾವೆಲ್ಲ ಒಂದು ಸಮುದಾಯದಲ್ಲಿ ಕಲಿತಾ ಇದ್ದೀವಿ. ಆಯ್ತಾ? ಡನ್ ಅಂತ ಹಾಕಿ, ಆಗಿದ್ರೆ ಡಿ ಅಂತ ಹಾಕಿ. ಡನ್. ಡಿ. ಬಾಬಣ್ಣ ಡನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬಾಬಣ್ಣ. ಅನಿತಾ ರಾಜು ಡನ್. ಥ್ಯಾಂಕ್ ಯು ವೀರೇಶ್ ಚೌಧರಿ. ಎಸ್ ಎಸ್. ಜಯಾನಂದ ಪುಂಜ ಥ್ಯಾಂಕ್ ಯು, ಥ್ಯಾಂಕ್ ಯು. ಅಜಯ್ ಸಿನಿಧಿ ಡನ್. ಡಿ ಡನ್. ಡನ ಡನ್. ಡಿ 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 ಅಂತಾನು ಹಾಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. People are able to see Ravi. Thank you Ajay. Thank you. ಯಾ ನಾವು ಇವತ್ತರ ಘೋಷಣೆ ಇದನ್ನ ಹೇಳಬೇಕು. ಯು ಶುಡ್ ರಿಪೀಟ್ ಆಫ್ಟರ್ ಮೀ. ಹೇಳೋದ್ರಿಂದ ನಾವು ಮತ್ತೆ ಮತ್ತೆ ಹೇಳೋ ಪ್ರಕಾರ ಸಂದೇಶವನ್ನ ಕೊಡ್ತಾ ಇದ್ದೀವಿ ಸುತ್ತ ಮನಸ್ಸಿಗೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಬಗ್ಗೆ ನಾವು ಹೆಚ್ಚಿನವಾದಂತಹ ಆತ್ಮವಿಶ್ವಾಸನ ಕಳಿಸ್ಬೇಕು ಅಂದ್ರೆ ಇದು ಮುಖ್ಯ. ರೆಡಿ ಸ್ಟಡಿ 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಓಕೆ, ಈಗ ಅಪರಿಮಿತ ಅನ್ನೋ ಘೋಷಣೆ ಹೇಳೋ ಸಮಯ. ರೆಡಿ 1 2 3 ಗೋ. ನಾನು ಅಪರಿಮಿತ. ರಿಪೀಟ್ ಆಫ್ಟರ್ ಮೀ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನೀವು ಎಲ್ಲರೂ ಅಪರಿಮಿತರೇ. ನಾವು ಸಮಾನವಾದಂತಹ ಮನಸ್ಥಿತಿನ ಹೊಂದಿದ್ದು ನಮ್ಮ ಗುರಿಗಳನ್ನ ಸಾಧಿಸಕ್ಕೆ ಹೊರಟಿರುವಂತಹ ಸಾಧಕರು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಗ ಕ್ವಿಕ್ ಆಗಿ ಮೆಡಿಟೇಷನ್ ಮಾಡೋಣ, 1 2 ನಿಮಿಷದ್ದು. ಸಮಯ ಕಡಿಮೆ ಇದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡು ಮೆಡಿಟೇಷನ್. ದಟ್ ಈಸ್ ಅವರ್ ರಿಚುವಲ್. ಓಕೆ, ಆ ಓಮ ಮೆಡಿಟೇಷನ್. ಆದ್ರಿಂದ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ, ಬೆನ್ನು ಸ್ಥಿರವಾಗಿರಲಿ. ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಈಗ ನಿಧಾನವಾಗಿ ಕೈಗಳನ್ನು ಪರಸ್ಪರ ಹಂಚ್ಕೊಂಡು ಅದರ ಶಾಖವನ್ನ ಕಣ್ಣು ಹೊತ್ಕೊಂತ, ಕಣ್ಣನ್ನು ತೆಗೆಯುತ್ತಾ ಧ್ಯಾನದಿಂದ ಹೊರಗಡೆ ಬರುವ ಸಮಯ. ಈಗ ನೀವು ಆಲ್ಫಾ ಸ್ಟೇಟ್ಗೆ ಏನು ಹೋಗಿದ್ದೀರಾ ಅದರ ಲಾಭವನ್ನು ಪಡ್ಕೊಳ್ಳಿ. ವಿಜುವಲೈಸೇಷನ್ ಮತ್ತು ಅಫರ್ಮೇಷನ್ನ ಮಾಡಿ. ಸೊ ದಟ್ ನಾವು ನಮ್ಮ ಸುಪ್ತ ಮನಸ್ಸನ್ನ ಹೆಚ್ಚು ಚೆನ್ನಾಗಿ ರಿವೈರಿಂಗ್ ಮಾಡ್ಬೋದು. ದಯವಿಟ್ಟು ಅದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಶುಭವಾಗಲಿ. ಶುಭ ದಿನ.